ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಆಪದ್ಧರ್ಮ ಪರ್ವದಲ್ಲಿ ನಾವು ಸರಿಸುಮಾರು 137ನೆಯ ಅಧ್ಯಾಯದಲ್ಲಿ ಇದ್ದೇವೆ. ಅದರಲ್ಲಿ ಪೂರ್ವಕಥೆ ಯಾವುದು ಅಂತ ಹೇಳಿದರೆ, ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಒಂದು ಮರ ಹಾಗೂ ಗಾಳಿಯ ಕಥೆ, ಅದೊಂದು ಸಂಕೇತ. ಆ ಗಾಳಿ, ನಾರದರು ಬರ್ತಾರೆ. ನಾರದರ ಬಗ್ಗೆ ನಾವು ನೋಡಿದ್ವಿ. ಮಹಾಭಾರತ 1ರಲ್ಲೇ ನಾರದರ ಯಥಾರ್ಥವಾದ ಚಿತ್ರಣ ನಮಗಾಗತ್ತೆ. ಎಲ್ಲಿ ಅಂದರೆ ಸಭಾಪರ್ವದಲ್ಲಿ. ಅವರಿಗೆ ಎಷ್ಟು ವಿದ್ಯೆಗಳು ಗೊತ್ತಿದೆ ಅಂತ ಹೇಳಿ ಒಂದು ಲಿಸ್ಟ್ ಇದೆ. ಆಶ್ಚರ್ಯ ಆಗತ್ತೆ. ಅದು ಬಿಟ್ಟರೆ ಛಂದೋಗೋಪನಿಷತ್ತಿನಲ್ಲಿ 7ನೆಯ ಅಧ್ಯಾಯ, ನಾವೀಗ 6ನೇ ಅಧ್ಯಾಯದಲ್ಲಿದ್ದೀವಿ. ವಸ್ತುತಃ 7ನೆಯ ಅಧ್ಯಾಯದಲ್ಲಿ ಅವರಿಗೆ ಏನೇನು ಗೊತ್ತಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೀಗಾಗಿ ನಾರದರು ಅಂತ ಹೇಳಿದ್ರೆ ಎದುರುಗಡೆ ಇರುವವರು ಹೇಗೋ ಅವರಿಗೆ ಕನ್ನಡಿ ಇದ್ದ ಹಾಗೆ. ಕನ್ನಡಿ ಹೇಗೂ ಇರಲ್ಲ. ಕನ್ನಡಿ ಟ್ರಾನ್ಸ್ಪೇರೆಂಟ್ ಆಗಿರ್ತದೆ, ಅಥವಾ ಎದುರುಗಡೆ ಇರುವವರನ್ನ ಅವ್ರು ಏನೋ ಅದನ್ನು ಎಕ್ಸ್ಪ್ರೆಸ್ ಮಾಡುತ್ತಷ್ಟೆ. ಹಾಗೆ ನಾರದರು ದುಷ್ಟರ ಮುಂದೆ ನಿಂತರೆ ಅವರ ದೌಷ್ಟ್ಯ ಪ್ರಕಟ ಆಗತ್ತೆ, ಶಿಷ್ಟರ ಮುಂದೆ ನಿಂತರೆ ಅವರ ಶಿಷ್ಟತ್ವ ಪ್ರಕಟ ಆಗತ್ತೆ. ನಾರದರ ಕ್ಯಾರೆಕ್ಟರೇ ಹಾಗೆ. ಅವರೇನು ಮಾಡಿದ್ರು, ಒಂದು ದೊಡ್ಡ ಮರ, ಶಾಲ್ಮಲಿ ಅಂತ, ಕೆಲವರು ದೇವದಾರು ಅಂತ ಹೇಳ್ತಾರೆ. ನೀವು ದೇವದಾರು ಮರವನ್ನ ಹಿಮಾಲಯದ ತಪ್ಪಲಲ್ಲಿ ನೋಡಿರಬಹುದು. ಎಷ್ಟು ದೊಡ್ಡದಿರತ್ತೆ ಅಂತಂದ್ರೆ 6 ಅಡಿ ಎತ್ತರದ ವ್ಯಕ್ತಿಗಳು, 4-5 ಜನ ಎರಡೂ ಕೈಗಳನ್ನು ಚಾಚಿದರೆ ಒಂದು ಸರ್ಕಲ್ ಆಗತ್ತೆ ಅದರ ಕಾಂಡದ ಸುತ್ತ. ಅಷ್ಟು ದೊಡ್ಡ ಮರ, ಎತ್ತರ ಅಂತೂ ಬಿಡಿ. ಆ ತರಹದ ಒಂದು ಮರ ಶಾಲ್ಮಲಿ. ಆ ಶಾಲ್ಮಲಿ ವೃಕ್ಷವನ್ನ, ಇವು ವರ್ಣನೆ ಆಗಿದೆ. ಆ ಶಾಲ್ಮಲಿ ವೃಕ್ಷವನ್ನ ನಾರದರು ಬಂದು ಕೇಳ್ತಾರೆ, ನೀನು ಧನ್ಯ, ಯಾಕೆಂದ್ರೆ ಎಲ್ಲಾ ತರದವ್ರಿಗೂ ಆತರ ಕೊಡ್ತೀಯ. ವನ್ಯಮೃಗಗಳಿಗೆ ಆಸರೆ ಕೊಡ್ತೀಯ, ವ್ಯಾಪಾರಿಗಳು ಆಶ್ರಯ ಪಡಿತಾರೆ, ಹಕ್ಕಿಗಳು ಆಸರೆ ಪಡಿತಾವೆ, ಎಲ್ಲರೂ ಆಸರೆ ಪಡಿತಾರೆ. ಎಲ್ಲರಿಗೂ ಕೂಡ ತಾಯಿಯ ತರಹ ಇದ್ದಿ, ಮನೆ ತರಹ ಇದ್ದಿ. ಎಂತಹ ಧನ್ಯವಾದ ಭವ್ಯವಾದ ಜೀವನ ನಿನ್ನದು. ನಾನು ನೋಡಿದ್ದೇನೆ, ನಿನಗಿಂತ 4 ಪಟ್ಟು 5 ಪಟ್ಟು ಬಲಿಷ್ಠ ಇರುವ ಮರಗಳೆಲ್ಲ ಗಾಳಿಯಿಂದ ಉದುರು ಬಿದ್ದಿವೆ. ನಿನಗ್ಯಾಕೆ ಗಾಳಿಯಿಂದ ಉದುರು ಬೀಳುವ ಒಂದು ಅವಕಾಶ ಬಂದಿಲ್ಲ? ನೀನಿ ಗಾಳಿ ಏನಾದರೂ ನಿನ್ನ ನಂಟನೇ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಅದು ಅಹಂಕಾರದಿಂದ ಉತ್ತರ ಕೊಡುತ್ತು, ಇಲ್ಲ ಇಲ್ಲ, ನನಗೆ ವಾಯುದೇವ ನಂಟನೇ ಅಲ್ಲ. ನಮೇ ವಾಯು ಸಖಾ ಬ್ರಹ್ಮನ್ ನ ಬಂಧು ಮಮ ನಾರದ ಚಿರಮ್ಯೆ ಪ್ರಿಯತೆ ಏನ ಏನ ಮಾಂ ರಕ್ಷತೆ ನಿಲಹ. ಗಾಳಿ ನನಗೆ ಯಾವತ್ತೂ ಕೂಡ ರಕ್ಷಣೆ ಕೊಟ್ಟಿಲ್ಲ. ನಾನಿನ್ನೂ ಬಲಿಷ್ಠವಾಗಿ ನೆಲದಲ್ಲಿ ಆಳವಾಗಿ ಬೇರು ಊರಿ ನಿಂತಿದ್ದೇನೆ. ನನ್ನ ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾರದರು ಬೈದರು. ನಾರದರು ಆ ಬೈಯುವ ಭಾಗವನ್ನು ನಾವಿವತ್ತು ನೋಡಬೇಕಿದೆ. 27ನೆಯ ಶ್ಲೋಕದಿಂದ ನೋಡಬೇಕಿದೆ. ಯಾಕೆಂದ್ರೆ ನಾವು ಶುಕ್ರವಾರ ನೋಡಿದ್ದು, ಶನಿವಾರ ಭಾನುವಾರ ರಾಮಾಯಣ ಆಯಿತು, ಆಮೇಲೆ ಸೋಮವಾರ ನಿನ್ನೆ ಪ್ರತಿಪತ್ತಿತ್ತು, ಇವತ್ತು ಅದರಿಂದ ಮುಂದುವರಿಕೆ. ಅದರಿಂದಾಗಿ
ಏನು ರೀಕ್ಯಾಪ್. ನಾರದ ಶಾಲ್ಮಲೆ ವಿಪರೀತಂತೆ ದರ್ಶನಂ ನಾತ್ರ ಸಂಶಯ. ಓ ಮರವೇ, ನಿನ್ನ ತಿಳುವಳಿಕೆ ವಿಪರೀತ ಅಂದ್ರೆ ಹೇಗಿದೆಯೋ ಅದಕ್ಕೆ ವಿರುದ್ಧವಾಗಿದೆ ಅಂತ. ವಿಪರೀತ ಅಂದರೆ ಟೂ ಮಚ್ ಎಕ್ಸ್ಟ್ರೀಮ್ ಅಂತ ಅರ್ಥ ಇಲ್ಲ ಸಂಸ್ಕೃತದಲ್ಲಿ. ವಿಪರೀತ ಅಂದ್ರೆ ಎಕ್ಸಾಕ್ಟ್ ಉಲ್ಟಾ ಅಂತ. ನೀನು ಬಹಳ ತಪ್ಪು ತಿಳಿದಿದ್ದಿ, ನೀನು ಏನನ್ನ ಏನು ಅಂತ ಅಂದುಕೊಂಡಿದ್ದೀಯೋ ಅದು ಅದಲ್ಲ ಅನ್ನೋದನ್ನ ವಿಪರೀತಂ. ನಹಿ ವಾಯೋ ಬಲೇ ನಾಸ್ತಿ ಭೂತಂ ತುಲ್ಯ ಬಲಂ ಕ್ವಚಿತ್. ವಾಯುವಿಗೆ ಸಮನಾದ ಬಲ ಇರುವ ಇನ್ನೊಬ್ಬ ಇಲ್ಲ. ಅದನ್ನ ಕರಾಟೆ ಕಲಿತವ್ರ ಹತ್ರ ಹೋಗಿ ಕೇಳಿದ್ರೆ ಹೇಳ್ತಾರೆ, ಚೀನಾದವ್ರ ಹತ್ರ ಹೋಗಿ ಕೇಳಿದ್ರೆ ಹೇಳ್ತಾರೆ. ಚೀ ಅಂತಂದ್ರೇನೆ ಪ್ರಾಣಶಕ್ತಿ ಅಂತ. ಚೀನಾ ಅಂತಂದ್ರೆ ಪ್ರಾಣಶಕ್ತಿಯಿಂದ ನಿಂತದ್ದು ಅಂತ ಚೀನಾ ಅಂತ ಹೇಳಿದ್ರು. ಅವರು ಯಾವ ರೀತಿ ಅವರು ಪ್ರಾಣಾಯಾಮ ಮಾಡ್ತಾರೆ ಅಂತಂದ್ರೆ, ಅವರ ಹೊಟ್ಟೆಯ ಮೇಲೆ ಒಂದು ಹಲಗೆಯನ್ನ ಇಟ್ಟರೆ ಅದರ ಮೇಲೆ ಕಾರು ಕೂಡ ಓಡಾಡಿದ್ರು ಅವ್ರಿಗೆ ಏನಾಗೋದು, ಅಷ್ಟು ಬಲ, ಅದು ಗಾಳಿಯ ಶಕ್ತಿ. ಅದರಿಂದಾಗಿ ಭೌತ ಪ್ರಪಂಚದಲ್ಲಿ, ಮೆಟೀರಿಯಲಿಸ್ಟಿಕ್ ವರ್ಲ್ಡಿನಲ್ಲಿ ಕೂಡ ಗಾಳಿಗೆ ಸಮನಾದ ಫೋರ್ಸ್ ಇನ್ನೊಂದಿಲ್ಲ. ಇನ್ನು ದೇವತೆಗಳ ಪಕ್ಷದಲ್ಲಿಯೂ ಕೂಡ ಪ್ರಾಣನಿಗೆ ಸಮನಾದ ಇನ್ನೊಂದು ಫೋರ್ಸ್ ಇಲ್ಲ. ಇಂದ್ರೋ ಯಮೋ ವೈಶ್ರವಣೋ ವರುಣಶ್ಚ ಜಲೇಶ್ವರ ನೈತೇಪಿ ತುಲ್ಯ ಮರುತಃ ಕಿಂ ಪುನಸ್ತುಂ ವನಸ್ಪತೆ. ಪೂರ್ವ ದಿಕ್ಕಿನ ಒಡೆಯನಾದ ಇಂದ್ರ, ದಕ್ಷಿಣ ದಿಕ್ಕಿನ ಅಧಿಪತಿಯಾದ ಯಮ, ಉತ್ತರ ದಿಕ್ಕಿನ ಅಧಿಪತಿಯಾದ ಕುಬೇರ, ಪಶ್ಚಿಮ ದಿಕ್ಕಿನ ಒಡೆಯನಾದ ವರುಣ, ಈ ನಾಲ್ಕೂ ಜನರನ್ನು ಕೂಡ ಒಟ್ಟಿಗೆ ಹಾಕಿದ್ರೂ ಪ್ರಾಣನಿಗೆ ಸಮರಲ್ಲ. ಇಂದ್ರ ಮನೋಭಿಮಾನಿ, ಯಮ ನಮ್ಮ ಇಂದ್ರಿಯದ ವಿಸರ್ಜನೆ ಇಂದ್ರಿಯದ ಅಭಿಮಾನಿ, ಕುಬೇರ ಅರ್ಥ ಹಾಗೂ ಅರ್ಥಶಾಸ್ತ್ರದ ಅಭಿಮಾನಿ, ವರುಣ ಧ್ಯಾನಾಭಿಮಾನಿ, ಮತ್ತೆ ನೀರಿನ ಒಡೆಯ. ಈ ನಾಲ್ಕೂ ಜನ ಒಟ್ಟಿಗೆ ಸೇರಿದರೂ ಕೂಡ ಪ್ರಾಣನಿಗೆ ಸಮರಲ್ಲ. ಯದ್ಧಿ ಕಿಂಚಿದಪಿ ಪ್ರಾಣಿ ಚೇಷ್ಟತೆ ಶಾಲ್ಮಲೆ ಭುವಿ ಸರ್ವತ್ರ ಭಗವಾನ್ ವಾಯು ಚೇಷ್ಟಾ ಪ್ರಾಣಕರ ಪ್ರಭು. ಜಗತ್ತಿನಲ್ಲಿ ಯಾವುದಾದರೂ ಕ್ರಿಯೆ ಇರುವ ಪ್ರಾಣಿ ಇತ್ತು ಅಂದ್ರೆ ಅಲ್ಲಿ ಪ್ರಾಣ ಹಿಂದೆ ಇರಲೇಬೇಕು. ಏಷ ಚೇಷ್ಟಯತೆ ಸಮ್ಯಕ್ ಪ್ರಾಣಿನ ಸಮ್ಯಗಾಯತಃ ಅಸಮ್ಯಗಾಯತೋ ಭೂಯಃ ಚೇಷ್ಟತೆ ವಿಕೃತನೃಷು. ಕೆಳಗಡೆಯಿಂದ ಗಾಳಿ ಮೇಲ್ಗಡೆ ಹೋಗ್ತಾ ಇದ್ರೆ ಯಾರ ದೇಹದಲ್ಲಿ ಹೋಗ್ತಾ ಇರುತ್ತೆ ಅವನು ಮೆಂಟಲಿ ಸ್ಟ್ರಾಂಗ್ ಆಗಿ ಇರ್ತಾನೆ, ದೈಹಿಕವಾಗಿ ಫಿಟ್ ಆಗಿ ಇರ್ತಾನೆ. ಅದೇ ಅಡ್ಡ ಹೋಗ್ತಾ ಇದ್ರೆ ಅವನ ಕೈ ಸೊಟ್ಟ ಆಗತ್ತೆ. ಅಸಮ್ಯಗಾಯತ ಅಂದ್ರೆ ಅಡ್ಡ ಹೋಗುವವ, ಅಥವಾ ಕೆಲವೊಂದು ಪ್ರದೇಶಕ್ಕೆ ವಾಯು ಸಂಚಾರ ಇಲ್ಲ ಅಂದ್ರೆ ಅದು ಲಕ್ವ ಹೊಡೆಯೋದು ಅಂತ. ಅದರಿಂದ ಪ್ರಾಣನೇ ಪ್ರಧಾನ, ದೇವತೆಗಳಲ್ಲಾಗಲಿ ಭೂತದಲ್ಲಿ ಆಗಲಿ. ಸತ್ವಮೇವಂ ವಿಧಂ ವಾಯುಂ ಸರ್ವ ಸತ್ವಭೃತಾಂ ವರಂ ನ ಪೂಜಯಸಿ ಪೂಜ್ಯಂ ತಂ ಕಿಮನ್ಯದ್ ಬುದ್ಧಿಲಾಘವಾತ್. ಹೀಗಿರುವ ಪ್ರಾಣನಿಗೆ ಗೌರವ ಕೊಡಬೇಕಲ್ವಾ? ಆ ಗೌರವವನ್ನು ಸಲ್ಲಿಸದೆ ಹೋದ್ರೆ ಗತಿ ಏನು? ಯಾಕೆಂದ್ರೆ ಯೋಗ್ಯತೆಗೆ ತಕ್ಕ ಮನ್ನಣೆ ಅನ್ನೋದೇನಿದೆ ಅದೇ ಪ್ರಧಾನ. ಮನುಷ್ಯನನ್ನು ಉದ್ಧಾರ ಮಾಡೋದೇ ಅದು. ಎದುರುಗಡೆ ಇರುವವನ ಬಲವನ್ನ, ಎದುರುಗಡೆ ಇರುವವನ ಗುಣವನ್ನ ಗುರುತಿಸಲಿಕ್ಕೆ ಬರೋದೇನಿದೆ ಅದೇ ಎತ್ತರಕ್ಕೆ, ಉನ್ನತಿಗೆ ಕಾರಣ. ನೀನೀಗ ಅದನ್ನು ಮಾಡದೆ ಹೋದ್ರೆ ಗತಿ ಏನು? ನ ಪೂಜಯಸಿ ಪೂಜ್ಯಂ ತಂ ಕಿಮನ್ಯದ್ ಬುದ್ಧಿಲಾಘವಾತ್. ಮಧ್ವರು ಇದೇ ಮಾತನ್ನ ಹೇಳಿದ್ದುಂಟು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಭೃಶಂ ಅಂತ. ಯೋಗ್ಯತೆಯಲ್ಲಿ ಮಿಗಿಲಾದವರಿಗೆ ಕಡಿಮೆ ಗೌರವ, ಕಡಿಮೆ ಯೋಗ್ಯತೆಯವರಿಗೆ ಮಿತಿಮೀರಿದ ಗೌರವ,
ಇದನ್ನು ಮಾಡಿದ್ರೆ ನಾವು ನೀವಲ್ಲ, ದೇವತೆಯೂ ಕೂಡ ತನ್ನ ಪದವಿಯಿಂದ ಕೆಳಗಡೆ ಬೀಳ್ತಾನೆ ಅಂತ. ಕೆಲವರು ಅದು ತೀರಾ ಉಗ್ರ ಆಯಿತು ಅಂತ ಹೇಳೋದುಂಟು. ಆದರೆ ವಾಟ್ ಈಸ್ ಕರಪ್ಷನ್? ಕರಪ್ಷನ್ ಏನು ಅಂದರೆ ಅದೇ ತಾನೆ, ಕಡಿಮೆ ಯೋಗ್ಯತೆಯವರಿಗೆ ಜಾಸ್ತಿ ಬೆಲೆ ಕೊಡೋದು, ಜಾಸ್ತಿ ಯೋಗ್ಯತೆ ಇರುವವರಿಗೆ ಕಡಿಮೆ ಬೆಲೆ ಕೊಡೋದು, ಅದೇ ಕರಪ್ಷನ್ಗೆ ಕಾರಣ. ಸೊ ಬುದ್ಧಿಲಾಘವ ಅನ್ನೋದೇನಿದೆ ಅದೇ ಭ್ರಷ್ಟವಾದ ಆಚಾರ. ಅದರಿಂದ ಅಸಾರಶ್ಚಾಪಿ ದುರ್ಬುದ್ಧೆ, ನಿನಗೆ ಬುದ್ಧಿಲಾಘವ ಇರೋದ್ರಿಂದ ಗುರುತಿಸಬೇಕಾದವರನ್ನು ಗುರುತಿಸ್ತಾ ಇಲ್ಲ, ಗುರುತಿಸಬೇಕಾದ ರೀತಿಯಲ್ಲಿ ಗುರುತಿಸ್ತಾ ಇಲ್ಲ. ಅಸಾರಶ್ಚಾಪಿ ದುರ್ಬುದ್ಧೆ ಕೇವಲಂ ಬಹುಭಾಚತೆ ಕ್ರೋಧಾದಿಭಿರವಚ್ಛಿನ್ನೋ ಮೃಷಾವದಸಿ ಶಾಲ್ಮಲೇ. ನೀನು ಅವನಷ್ಟು ಬಲ ಇಲ್ಲ, ಅಸಾರ, ಬಹಳ ಮಾತನಾಡ್ತಾ ಇದ್ದಿ. ಕ್ರೋಧಾದಿಭಿರವಚ್ಛಿನ್ನ, ಕೇವಲ ಸಿಟ್ಟು ಇದೆ ಅಷ್ಟೇ. ಮೃಷಾವದಸಿ, ವ್ಯರ್ಥವಾದ ಮಾತು. ಮಮ ರೋಷ ಸಮುತ್ಪನ್ನ ತ್ವಯ್ಯೇವಂ ಸಂಪ್ರಭಾಷಿಣಿ ಬ್ರವೀಮ್ಯಹಮಿದಂ ವಾಯೋ ತವ ದುರ್ಭಾಷಿತಂ ಬಹು. ನಿನ್ನಲ್ಲಿ ನನಗೆ ಸಿಟ್ಟು ಬಂದಿದೆ. ಯಾಕೆ ಅಂದರೆ ನಿನ್ನ ಅಧಿಕ ಪ್ರಸಂಗದ ಮಾತು. ಅಧಿಕ ಪ್ರಸಂಗ ಅಂದರೆ ಅದೇ, ಗುರುತಿಸಬೇಕಾದದ್ದನ್ನು ಗುರುತಿಸ್ತಾ ಇಲ್ಲ. ನಿನ್ನಲ್ಲಿ ಸಿಟ್ಟು ಬಂದಿದೆ, ಆದ್ದರಿಂದ ನಿನ್ನ ಬಗೆಗೆ ದೂರು ಕೊಡ್ತೇನೆ ವಾಯುದೇವನಿಗೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಗೊತ್ತಿಲ್ಲದೆ ಮಾತನಾಡೋದೇ ಎಲ್ಲ ಇಲ್ಲ. ನಾರದರು ಎಲ್ಲ ಕಡೆ ಹೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಯಾವುದನ್ನು ಅವರು ಮುಚ್ಚುಮರೆ ಮಾಡಿಲ್ಲ. ಆದರೆ ತೋರಿಸೋದು ಮಾತ್ರ ಕಂತ್ರಿಯ ಹಾಗೆ ನಾವು ತೋರಿಸ್ತಾ ಇದ್ದೀವಿ ನಾರದರನ್ನು. ನಮಗೆ ಹೇಗೆ ಜ್ಞಾನ ಬರಬೇಕು? ಒಬ್ಬರನ್ನ ಸರಿಯಾಗಿ ತಿಳಿದುಕೊಂಡ್ರೆ ಅಲ್ವಾ ಒಳ್ಳೆ ಜ್ಞಾನ ಬರಬೇಕು. ಯಮ ಅಂತೂ ಜೋಕಿನ ವಿಷಯ ಆಗೋಗಿದ್ದಾನೆ. ಯಮ, ಇಂದ್ರ ಎಲ್ಲರೂ ನಾವು ತಮಾಷೆ ಮಾಡೋದು ಅವ್ರನ್ನ. ನಮ್ಮ ಸೆಲ್ಯುಲಾಯ್ಡ್ ಫೀಲ್ಡ್ನಲ್ಲಿ ತಮಾಷೆ ಮಾಡೋದು. ಒಳ್ಳೆ ಜ್ಞಾನ ಬರಬೇಕು ಅಂದ್ರೆ ಎಲ್ಲಿಂದ ಬರಬೇಕು? ಅದರಿಂದ ನಾರದರು ಮುಚ್ಚುಮರೆ ಏನಿಲ್ಲ, ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದವು. ಚಂದನೈ ಸಾಲೈ ಸರಳೈರ್ದೇವದಾರುಭಿ ವೇತಸೈರ್ಧನ್ವನೈಶ್ಚೈವ ಯೇ ಚಾನ್ಯೇ ಸಾರವತ್ತರಾಹ. ನಿನಗಿಂತ ಗಟ್ಟಿಯಾಗಿ ನಿಲ್ಲಬಲ್ಲದ್ದು ಚಂದನ ಉಂಟು. ಚಂದನ ಹೇಳಿದ್ರೆ ಗಂಧದ ಮರ, ಆಮೇಲೆ ಸಾಲ ಅಂದರೆ ಮತ್ತಿ ಮರ. ಇವುಗಳು ದೇವದಾರು, ನೇರವಾಗಿ ಇರ್ತವೆ, ಗಟ್ಟಿಯಾಗಿ ಇರ್ತವೆ. ಮತ್ತೆ ಗಾಳಿಯ ಜೊತೆಯೇ ಅಡ್ಜಸ್ಟ್ ಆಗೋದು ವೇತಸ. ವೇತಸ ಅಂದ್ರೆ ಬಿದಿರು. ಬಿದಿರು ಗಾಳಿಯ ಜೊತೆಗೇನೆ ಅಡ್ಜಸ್ಟ್ ಆಗಿ ಬಿಡುತ್ತೆ, ಮುರಿಯೋದೇ ಇಲ್ಲ. ನಿನಗಿಂತ ಗಟ್ಟಿಯಾಗಿರುವವರು ಅವರೇ ಏನು ಮಾತನಾಡೋದಿಲ್ಲ. ತೈಶ್ಚಾಪಿನೈವಂ ದುರ್ಬುದ್ಧೇ ಕ್ಷಿಪ್ತೋ ವಾಯು ಕೃತಾತ್ಮಭಿ. ಅವರೇ ಗಾಳಿರಾಯನನ್ನ ಅವಮಾನ ಮಾಡಿಲ್ಲ. ಇನ್ನು ನಿನ್ನ ಪರಿಸ್ಥಿತಿ ಏನು? ತ್ವಂತು ಮೋಹಾನ್ ನ ಜಾನೀಶೇ ವಾಯೋರ್ಬಲಮನುತ್ತಮಂ. ಆದರೆ ನೀನು ಮೋಹದಿಂದ ವಾಯುವಿನ ಬಲವನ್ನೇ ತಿಳಿದಿಲ್ಲ. ಏವ ಮುಕ್ತ್ವಾ ತು ರಾಜೇಂದ್ರ ಶಾಲ್ಮಲಿಂ ಬ್ರಹ್ಮವತ್ತಮಃ ನಾರದ ಪವನೇ ಸರ್ವಂ ಶಾಲ್ಮಲೇರ್ವಾಕ್ಯಮಬ್ರವೀತ್. ಹೀಗಿರುವಾಗ ಬ್ರಹ್ಮವಿತ್ತಮಃ, ದೇವರನ್ನು ತಿಳಿದವರಲ್ಲೇ ಅಗ್ರಗಣ್ಯ. ಬ್ರಹ್ಮ ಅಂದರೆ ವೇದ, ವೇದವನ್ನು ಬಲ್ಲವರಲ್ಲೇ ಅಗ್ರಗಣ್ಯರು ನಾರದರು. ನಾರದರು ಹೋಗಿ ಪವನೇ ಸರ್ವಂ ಅಬ್ರವೀತ್, ಮುಖ್ಯ ಪ್ರಾಣನಿಗೆ ಎಲ್ಲ ಹೇಳಿದರು. ಏನಂತ? ಹಿಮವತ್ ಪೃಷ್ಠತ ಕಶ್ಚಿತ್ ಶಾಲ್ಮಲಿ ಪರಿವಾರವಾನ್ ಬೃಹಚ್ಚಾಕೋ ಬೃಹನ್ಮೂಲ ಸತ್ವಾಂ ವಾಯೋವಮನ್ಯತೆ. ಹಿಮವತ್ ಪರ್ವತದ ಮೇಲ್ಗಡೆ ಒಂದು ಶಾಲ್ಮಲಿ ಇದೆ, ಒಳ್ಳೆ ಪರಿವಾರ, ಬೇರೆ ಬೇರೆ ವೃಕ್ಷಗಳದ್ದು. ಬೃಹಚ್ಛಾಕ, ಹಿರಿದಾದ ಕೊಂಬೆಗಳು. ಬೃಹನ್ಮೂಲ, ಭೂಮಿಯ ಆಳಕ್ಕೆ ಇಳಿದ ಬೇರು. ಅಂತಹ ಶಾಲ್ಮಲಿ ನಿನ್ನನ್ನು ಅವಮಾನ ಮಾಡುತ್ತಾ ಇದೆ. ಅವಮಾನ ಅಂದರೆ, ಮಾನ ಅಂದರೆ ತಿಳುವಳಿಕೆ, ಅವಮಾನ ಅಂದರೆ ಉತ್ತಮನಾದ ಅವನನ್ನು ಕಡಿಮೆಯಾಗಿ ತಿಳಿಯೋದು ಅವಮಾನ. ಹಾಗರ್ಥ ಅದಕ್ಕೆ. ಅವಮತ್ವೇನ ಅಥವಾ ಅವರತ್ವೇನ ಮಾನಂ ಅವಮಾನಂ ಅಂತ. ಅವನು ಏನು ಇದ್ದಾನೆ ಅದಕ್ಕಿಂತ ಕೆಳಗಡೆ ತಿಳಿಯುವುದು
ಅವನಿಗೆ ಎಷ್ಟು ಬಲ ಇದೆ ಅದಕ್ಕಿಂತ ಕಡಿಮೆ ಬಲವನ್ನು ತಿಳಿಯೋದು, ಎಷ್ಟು ಜ್ಞಾನ ಇದೆ ಅದಕ್ಕಿಂತ ಕಡಿಮೆ ಜ್ಞಾನವನ್ನು ತಿಳಿಯೋದು ಅವಮಾನ. ಹೀಗೆ ಅವಮಾನ ಮಾಡಿದೆ. ಬಹು ನಿಕ್ಷೇಪಯುಕ್ತಾನಿ ತ್ವಾಮಾಹ ವಚನಾನಿತಃ ನ ಯುಕ್ತಾನಿ ಮಯಾ ವಾಯೋ ತಾನಿ ವಕ್ತುಂ ತ್ವಯಿ ಪ್ರಭೋ. ಅದನ್ನು ನಾನು ನಿನಗೆ ಹೇಳಬಾರದು, ಅಷ್ಟು ಕೆಳಗೆ ಮಾಡಿ ಮಾತನಾಡಿದೆ. ಮುಖ್ಯ ಪ್ರಾಣ ಸರ್ವಾಂತರ್ಯಾಮಿ, ಅವನು ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಹಾಗಾದರೆ ಈ ಕಥೆ ಆಗುವಾಗ ಕಥೆ ಹೇಗೆ ಗೊತ್ತಾಗೋದು? ಅಜ್ಞಾನ ಇಲ್ಲದೆ ಹೋದರೆ ಕಥೆ ಮುಂದುವರಿಯಲ್ಲ, ಸಮಸ್ಯೆ ಇಲ್ಲದೆ ಹೋದರೆ ಕಥೆ ಮುಂದುವರಿಯಲ್ಲ. ಅಜ್ಞಾನ ಇಲ್ಲದೆ ಹೋದರೆ, ಸಮಸ್ಯೆ ಇಲ್ಲದೆ ಹೋದರೆ ಕಥೆ ಮುಂದುವರಿಯಲ್ಲ. ತಿರುವು ಇಲ್ಲದೆ ಹೋದರೆ ಕಥೆ ಸ್ವಾರಸ್ಯ ಬರಲ್ಲ. ಇದು ನರೇಷನ್ನಿಗೆ ಬೇಕಾದ, ಕಥೆಗೆ ಬೇಕಾದ ಅನಿವಾರ್ಯವಾದ 3 ಎಲಿಮೆಂಟ್ಗಳು. ದೇರ್ ಮಸ್ಟ್ ಬಿ ಆನ್ ಇಗ್ನೋರೆನ್ಸ್, ಅಲ್ಲೊಂದು ಅಜ್ಞಾನ ಇರಬೇಕು. ಆಮೇಲೆ ಅಲ್ಲೊಂದು ದೇರ್ ಮಸ್ಟ್ ಬಿ ಎ ಪ್ರಾಬ್ಲಮ್, ಅಲ್ಲೊಂದು ಸಮಸ್ಯೆ ಇರಬೇಕು. ಇವೆರಡು ಇದ್ರೆ ಇದೊಂದು ಈ ಮೆಟೀರಿಯಲ್ ಇಲ್ಲದೆ ಹೋದ್ರೆ ಕಥೆ ಕಟ್ಟಲಿಕ್ಕೆ ಆಗುವಲ್ಲ. ಆಮೇಲೆ ಬೇಕಾದಷ್ಟು ಒಂದು ಸ್ಥಳ ಇರಬೇಕು, ಒಂದು ಹೆಸರು ಇರಬೇಕು, ಅಲ್ಲಿ ಒಬ್ಬ ಮನುಷ್ಯ ಇರಬೇಕು, ಅವನಿಗೆ ಈ ತರಹದ ಗುಣಗಳಿರಬೇಕು, ಎಲ್ಲ ಇರಬೇಕು. ಆಮೇಲೆ ಟ್ವಿಸ್ಟ್ ಇರಬೇಕು. ಇದೆಲ್ಲ ಇಲ್ಲದೆ ಹೋದ್ರೆ ಕಥೆ ಹೇಳಲಿಕ್ಕೆ ಆಗುವಲ್ಲ. ಅದರಿಂದಾಗಿ ಅಜ್ಞಾನ ಇರಬೇಕು. ಆದರೆ ಮುಖ್ಯ ಪ್ರಾಣ ಸರ್ವಾಂತರ್ಯಾಮಿ, ಅದಕ್ಕಾಗಿ ಅಜ್ಞಾನ ಇಲ್ಲದೆ ಹೋದ್ರು ರಿಪೋರ್ಟ್ ಮಾಡಬೇಕು. ಆದರೆ ಜನರಿಗೆ ನೋಡಿದ್ಯಾ ವಾಯುದೇವ ಸರ್ವಾಂತರ್ಯಾಮಿ ಅಂತಾರೆ, ಅವನಿಗೆ ಗೊತ್ತಿಲ್ವಾ? ಅವನಿಲ್ಲಿ ಬೀಸ್ಕೊಂಡು ಹೋಗ್ತಾ ಇರಲಿಲ್ವಾ? ನಾರದರು ಮತ್ತೆ ಶಾಲ್ಮಲಿ ಸಂವಾದ ಮಾಡ್ತಾ ಇರುವಾಗ ಅಲ್ಲೇ ಅದು ಹಾದುಕೊಂಡು ಹೋಗಿರಬಹುದಲ್ಲ. ಹೌದು, ಹಾದುಕೊಂಡು ಹೋಗಿರುತ್ತೆ. ಆದರೂ ರಿಪೋರ್ಟ್ ಅನ್ನು ಕಾಯ್ತಾರೆ, ದೊಡ್ಡವರ ಸ್ವಭಾವ ಅದು. ಅದರಿಂದಾಗಿ ಜಾನಾಮಿತ್ವಾಮಹಂ ವಾಯೋ ಸರ್ವ ಪ್ರಾಣಭೃತಾಂಬರಂ. ಓ ವಾಯುವೆ, ನೀನು ಎಲ್ಲ ಕ್ರಿಯೆಗಳನ್ನು ಮಾಡಿಸುವವರಲ್ಲಿ ಅಗ್ರಗಣ್ಯ, ವಿಶಿಷ್ಟ ಮತ್ತೆ ವರಿಷ್ಠ. ತಾನ್ ವರಿಷ್ಠ ಪ್ರಾಣ ಉವಾಚ ಅಂತ ಹೇಳಿ ಉಪನಿಷತ್ತು. ವರಿಷ್ಠ ಪ್ರಾಣ ಏತತ್ತು ವಚನಂ ಶ್ರುತ್ವಾ ನಾರದಸ್ಯ ಸಮೀರಣಃ ಶಾಲ್ಮಲಿಂ ತಮುಪಾಗಮ್ಯ ಕ್ರುದ್ಧೋ ವಚನಮಬ್ರವೀತ್. ಈ ಮಾತನ್ನು ಕೇಳಿ ಸಮೀರಣಃ ಮುಖ್ಯ ಪ್ರಾಣ ಮುನಿದು ನುಡಿದ. ಅಲ್ಲ, ಅವನಿಗೆ ಬೇಕಾ? ಮುನಿಯಬೇಕಾ ಮುಖ್ಯ ಪ್ರಾಣ? ಹೌದು, ಮುನಿಯಬೇಕು. ಯಾಕೆ? ಪ್ರೀತಿ ಇರೋದ್ರಿಂದ. ಇವತ್ತು ಮುಖ್ಯ ಪ್ರಾಣನನ್ನು ಬಹಳ ಬೈಯೋರಿದ್ದಾರೆ. ಅವರಿಗೆ ಯಾಕೆ ಮುನಿಯೋದಿಲ್ಲ ಅಂದರೆ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಇಲ್ಲ. ಮತ್ತೆ ಅವರಿಗೆ ಸಿಟ್ಟು ಬರೋದು ನನ್ನನ್ನು ಧಿಕ್ಕರಿಸಿದ್ರು ಅಂತಲ್ಲ, ಯಥಾರ್ಥ ಜ್ಞಾನ ಇಲ್ಲವಲ್ಲ, ಅಜ್ಞಾನ ಇದೆಯಲ್ಲ ಅಂತ. ಈಗ ದೇವರನ್ನ ಸ್ತೋತ್ರ ಮಾಡಿದ್ರೆ ದೇವರು ಒಲಿಯೋದು ಯಾಕೆ? ನನ್ನನ್ನು ಹೊಗಳುದ ಅಂತನ? ಅಲ್ಲ, ಇವನಿಗೆ ಯಥಾರ್ಥವಾದದ್ದರ ಜ್ಞಾನ ಇದೆ, ಇವನು ಸತ್ಯವನ್ನು ತಿಳಿದಿದ್ದಾನೆ ಅಂತ ಒಲಿಯುವುದೇ ವಿನಃ ನನ್ನನ್ನು ಹೊಗಳುದ ಅಂತಲ್ಲ. ಸ್ಲೈಟ್ ಡಿಫರೆನ್ಸ್ ಇರುತ್ತೆ. ಅದರಿಂದ ವಾಯು ಶಾಲ್ಮಲೆ ನಾರದೇ ಯತ್ತತ್ ತ್ವಯೋಕ್ತಂ ಮದ್ವಿಗರ್ಹಣಂ ಅಹಂ ವಾಯು ಪ್ರಭಾವಂತೆ ದರ್ಶಯಿತ್ವಾತ್ಮನೋ ಬಲಾತ್. ಓ ಶಾಲ್ಮಲಿ ವೃಕ್ಷವೇ, ನಾರದರಲ್ಲಿ ನೀನು ಏನು ಆಡಿದೆ ಅಂತ ಗೊತ್ತಿದೆ. ನಾನು ನನ್ನ ಪ್ರಭಾವ ತೋರಿಸ್ತೇನೆ. ನಾಹಂ ತ್ವಾಮಭಿಜಾನಾಮಿ ವಿದಿತಾತ್ಮಾಸಿ ಮೇದ್ರುಮ ಪಿತಾಮಹ ಪ್ರಜಾ ಸರ್ಗೆ ತ್ವಯಿ ವಿಶ್ರಾಂತವಾನ್ ಪ್ರಭು. ನೋಡು, ನಾನು ನಿನ್ನ ಬಲದಿಂದ ಬೆದರಿದ್ದಲ್ಲ. ಸೃಷ್ಟಿಯ ಮುಖ್ಯ ಹೇತುವಾದ ಪಿತಾಮಹ ಬ್ರಹ್ಮದೇವರು ನಿನ್ನ ಮರದ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು, ನಿನ್ನ ನೆರಳಿಗೆ. ಆ ಪ್ರೀತಿಯಿಂದ, ನಾನು ಅಣ್ಣನ ಮೇಲಿನ ಪ್ರೀತಿಯಿಂದ ನಿನ್ನನ್ನು ಬೀಳಿಸ್ಲಿಲ್ಲ. ನೀನು ಬಲಿಷ್ಠ ಆಗಿದೆ ಅಂತಲ್ಲ, ಅಷ್ಟು ಹಳೆ ಮರ ಇದು. ತಸ್ಯ ವಿಶ್ರಮಣಾದೇಶ ಪ್ರಸಾದೋ ಮತ್ಕೃತಸ್ತವ ಅಭೂತಸ್ಯ ಪ್ರಸಾದಾತ್ವಾಂ ನ ಭಜ್ಯಾಮಿ ದ್ರುಮಾಧಮ.
ಅವನು ತಂಗಿದ ಜಾಗ, ಮಾನ್ಯುಮೆಂಟ್ ಅನ್ನು ಉಳಿಸಬೇಕು ಯಾರು? ತಿಳಿದವರು. ತಿಳಿಯದವರಿಗೆ ಉಳಿಸಲಿಕ್ಕೆ ಬರೋದಿಲ್ಲ. ಆ ಪ್ರೀತಿಯಿಂದ ಸ್ಮಾರಕವಾಗಿ ನಾನು ಉಳಿಸಿದ್ದೆ. ನಿನಗೆ ಅದರ ಬಗ್ಗೆ ಪರಿಚಯ ಗೊತ್ತೇ ಇಲ್ಲ. ಯನ್ಮಾಂ ತ್ವಂ ಅವಜಾನೀಚೆ ಯಥಾನ್ಯಂ ಪ್ರಾಕೃತಂ ತಥಾ ದರ್ಶಯಾಮಿ ಏನಮಾತ್ಮಾನಂ ಯಥಾ ಮಾಂ ನಾವಮನ್ಯತೆ. ಆದರೆ ನೀನು ನನ್ನ ದಯೆಯನ್ನ ದೌರ್ಬಲ್ಯ ಅಂತ ಅಂದುಕೊಂಡೆ. ಅದರಿಂದ ಏನನ್ನ ಮಾಡಬೇಕೋ ಅದನ್ನು ಮಾಡುತ್ತೇನೆ. ಏವ ಮುಕ್ತಸ್ತತಪ್ರಾಹ ಶಾಲ್ಮಲಿಪ್ರಹತನ್ನಿವ ಪವನತ್ವಂ ವನೇ ಕ್ರುದ್ಧೋ ದರ್ಶಯಾತ್ಮಾನಮಾತ್ಮನ. ಅದಕ್ಕೆ ಶಾಲ್ಮಲಿ ಹೇಳಿತಂತೆ, ಓ ಹೌದೋ, ನಿನಗೆ ಸಿಟ್ಟು ಬಂದಿದೆಯಾ? ದರ್ಶಯ ಆತ್ಮಾನಮಾತ್ಮನ, ನಿನ್ನ ಪೂರ್ಣ ಶಕ್ತಿಯನ್ನು ತೋರಿಸುವುದು. ನಾನು ರೆಡಿ, ಐ ಆಮ್ ರೆಡಿ ಟು ಚಾಲೆಂಜ್. ಮಯಿ ವಾ ಮುಚ್ಚತಾಂ ಕ್ರೋಧ ಕಿಮ್ಮೆ ಕ್ರುದ್ಧ ಕರಿಷ್ಯಸಿ. ಯಾಕೋ ನನ್ನ ಮೇಲೆ ಸಿಟ್ಟು ನಿನಗೆ? ಸಿಟ್ಟು ಮಾಡಿಕೊಂಡಾದ್ರೂ ನನ್ನನ್ನು ಏನ್ ಮಾಡ್ಲಿಕ್ಕಾಗತ್ತೆ ನಿನಗೆ? ನತೆ ಬಿಭೇಮಿ ಪವನ ಯದ್ಯಪಿ ತ್ವಂ ಸ್ವಯಂ ಪ್ರಭು. ಇರಬಹುದು, ಆದರೆ ನನಗೆ ನಿನ್ನಲ್ಲಿ ಭಯ ಇಲ್ಲ. ಇತ್ಯೇವ ಮುಕ್ತ ಪವನಃ ಶ್ವ ಇತ್ಯೇವಾಬ್ರವೀದ್ವಚಃ ದರ್ಶಯಿಷ್ಯಾಮಿ ತೇ ತೇಜಃ ತಥೋ ರಾತ್ರಿರುಪಾಗಮತ್. ಆಗ ಗಾಳಿ ಹೇಳಿದನಂತೆ, ಗಾಳಿರಾಯ ನಾಳೆ ನೋಡೋಣ ಅಂದ. ಶ್ವ ಇತ್ಯೇವ ಅಬ್ರವೀತ್, ನಾಳೆ ತೋರಿಸ್ತೇನೆ. ರಾತ್ರಿ ಬಂತು. ಅಥ ನಿಶ್ಚಿತ್ಯ ಮನತಾ ಶಾಲ್ಮಲಿರ್ವೈರಧಾರಿಣಂ ಪಶ್ಯಮಾನಸ್ತದಾತ್ಮಾನಂ ಅಸಮಂ ಮಾತರಿಶ್ವನ. ಯುದ್ಧಕ್ಕೆ ಒಂದು ಟೈಮ್ ಕೊಟ್ಟಿದ್ದ, ನಾಳೆ ನೋಡ್ಕೊಳ್ತೇನೆ ನಿನ್ನನ್ನು ಅಂತ. ಆಗ ಗೊತ್ತಾಯ್ತು. ಆ ರಾತ್ರಿ ಯೋಚನೆ ಮಾಡ್ತಾ ಇರ್ಬೇಕಾದ್ರು, ಅಯ್ಯೋ ರಾಮ, ಯಾರಿಗೆ ಚಾಲೆಂಜ್ ಮಾಡಿಬಿಟ್ಟೆ ನಾನು. ನಾರದೆ ಯನ್ಮಯ ಪ್ರೋಕ್ತಂ ಪವನಂ ತಂ ವೃಷಾ ಪ್ರತಿ ಅಸಮರ್ಥೋ ಹ್ಯಹಂ ವಾಯೋ ಬಲೇನ ಬಲವಾನ್ಹಿತಃ. ಮುಖ್ಯ ಪ್ರಾಣ ಬಲಿಷ್ಠ ನಾನಲ್ಲ, ಏನೋ ಹೇಳಿದೆ. ಮಾರುತೋ ಬಲವಾನ್ ನಿತ್ಯಂ ಯಥೈನಂ ನಾರದೋಬ್ರವೀತ್ ಅಹಂ ತು ದುರ್ಬಲೋನ್ಯೇಭ್ಯೋ ವೃಕ್ಷೇಭ್ಯೋ ನಾತ್ರ ಸಂಚಯಃ. ಗಾಳಿರಾಯ ಬಲಿಷ್ಠ, ನಾನು ದುರ್ಬಲ. ಬೇರೆ ವೃಕ್ಷಗಳಿಗೆ ಹೋಲಿಸಿದರೆ ನಾನು ದುರ್ಬಲ. ನನ್ನ ಬೇರುಗಳು ಆಳದಲ್ಲಿ ಇಳಿದಿಲ್ಲ. ಮತ್ತೆ ನನ್ನ ಬೇರುಗಳು ಆಳದಲ್ಲಿ ಎಷ್ಟಿದೆಯೋ ಅದಕ್ಕಿಂತ ಮೇಲ್ಗಡೆ ಎತ್ತರ ಇದ್ದೇನೆ. ಆಯ್ತಾ? ಅದರಿಂದಾಗಿ ಬೀಳ್ತೇನೆ ಅಲ್ವಾ? ಸಿಂಪಲ್. ಬಹಳ ಎತ್ತರ ಇರುವ ಗಾಡಿಗೆ ಆಟೋ ಟೈರ್ ಫಿಕ್ಸ್ ಮಾಡಿದ್ರೆ ಗತಿ ಏನು? ಟೆಂಪೋ ಟ್ರಾವೆಲರ್ಗೆ ಆಯ್ತು, ಆಟೋ ಟೈರ್ ಫಿಕ್ಸ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುವಲ್ಲ, ಬೀಳತ್ತೆ ಅಲ್ವಾ? ಸಿಂಪಲ್, ಫಿಸಿಕ್ಸಿನ ಸಿಂಪಲ್ ಟ್ರಿಕ್ ಇದೆ. ಹಾಗೆ ಎಷ್ಟು ಆಳ ಇದೆಯೋ ಬೇರು, ಅದಕ್ಕಿಂತ ಎತ್ತರ ನಾನಿದ್ದೇನೆ. ಅದಕ್ಕೆ ಸ್ಕೈ ಸ್ಕ್ರೇಪರ್ ಅಂತ ಹೇಳಿ ಮೊದಲು ಹೇಳಿದ್ದು. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಬೇಗ ಬೀಳ್ತೇನೆ. ಕೆಳಗಡೆ ಆಳ ಜಾಸ್ತಿ ಇದ್ದು ಮೇಲ್ಗಡೆ ಸ್ವಲ್ಪನೇ ಇತ್ತು ಅಂದ್ರೆ ನಾನು ಬಚಾವಾದೇನು. ಆದರೆ ಹಾಗಿಲ್ಲ. ಕಿಂತು ಬುದ್ಧ್ಯ ತಮೋ ನಾಸ್ತಿ ಮಮ ಕಶ್ಚಿದ್ವನಸ್ಪತಿ. ಆದರೆ ಬಲ ಇಲ್ಲದೆ ಹೋದ್ರೇನಂತೆ, ಬುದ್ಧಿ ಇದೆ. ತಾಮಹಂ ಬುದ್ಧಿಮಾಸ್ತಾಯ ಭಯಂ ಚಕ್ಷೇತ ಮೀರಣಾತ್. ಬುದ್ಧಿ ಇದೆಯಲ್ಲ ದೇವರು ಕೊಟ್ಟಿದ್ದು, ಆ ಬುದ್ಧಿಯನ್ನು ಬಳಸಿ ನಾನು ಗಟ್ಟಿಯಾಗಿ ನಿಲ್ಲುತ್ತೇನೆ. ಯದಿತಾಂ ಬುದ್ಧಿಮಾಸ್ತಾಯ ಚರೇಯು ಪ್ರಾಣಿನೋ ವನೆ ಅರಿಷ್ಟಾಸ್ಯು ಸದಾ ಕ್ರುದ್ಧಾತ್ ಪವನಾನ್ನಾತ್ರ ಸಂಚಯಃ. ಗಾಳಿ ಬಂದಾಗ ಬೇರೆ ಪ್ರಾಣಿಗಳೆಲ್ಲ, ಬುದ್ಧಿವಂತರಾದ ಪ್ರಾಣಿಗಳೆಲ್ಲ ಏನ್ ಮಾಡುತ್ತಿವೆ? ಆ ರೀತಿ ನಾನು ಮಾಡಿದ್ರೆ ಆಗಬಹುದಲ್ಲ. ತೇತು ಬಾಲ ನ ಜಾನಂತಿ ತಥಾ ನೈತಾಂತಮೀರಣ ಸಮೀರಯೇತ ಸಂಕ್ರುದ್ಧೋ ಯಥಾ ಜಾನಾಮ್ಯಹಂ ತಥಾ. ಕೆಲವು ಪ್ರಾಣಿಗಳಿಗೆ ಬುದ್ಧಿ ಇಲ್ಲ, ಗಾಳಿಗೆ ವಿರುದ್ಧವಾಗಿ ಹೋಗ್ತವೆ, ಕೆಳಗಡೆ ಬೀಳ್ತವೆ. ತಥೋ ನಿಶ್ಚಿತ್ಯ ಮನತ ಶಾಲ್ಮಲಿಕ್ಷುಭಿತಸ್ತಥಾ ಶಾಖಾ ಸ್ಕಂಧಾನ್ ಪ್ರಶಾಖಾಶ್ಚ ಸ್ವಯಮೇವ ವ್ಯಶಾತಯತ್. ಅದರಿಂದಾಗಿ ಮರ ಹೀಗೆ ನಿಶ್ಚಯಿಸಿ ಗಾಳಿರಾಯ ಬರುವುದರೊಳಗಡೆ ತನ್ನ ಕೆಲವು
ಕೊಂಬೆಗಳನ್ನು ತಾನೇ ಕತ್ತರಿಸಿಕೊಂಡಿತಂತೆ. ಮರಕ್ಕೆ ಅದೊಂದು ಶಕ್ತಿ ಉಂಟು. ಮರಕ್ಕೆ ಉತ್ಕಟವಾದ ಇಚ್ಛೆ ಆಯಿತು ಅಂದರೆ ಹಣ್ಣನ್ನು ತಾನೇ ಬೀಳಿಸಿಕೊಳ್ಳಬಲ್ಲದು. ಮರದ ಆ ಇಂಟೆನ್ಸಿಟಿ ಇರಬೇಕು ಅದರ ಸಂಕಲ್ಪದಲ್ಲಿ. ಎಲ್ಲಕ್ಕೂ ಅಷ್ಟೇ. ಹಸು ಬಯಸಿತು ಅಂತಂದ್ರೆ ತಾನೇ ಹಾಲು ಕೊಡಬಹುದು. ಅದು ಕೆಚ್ಚಲನ್ನು ಸಡಿಲವಾಗಿ ಬಿಟ್ಟರೆ ಹಾಲು ಸಿಗುತ್ತೆ. ಅದು ಕೆಚ್ಚಲನ್ನು ಗಟ್ಟಿಯಾಗಿ ಹಿಡಿದ್ರೆ ಅದರ ತಾಯ್ತನ ಇದೆ ಅದರಲ್ಲಿ ಅನ್ನುವ ಅಂಶದಿಂದ ನಾವು ಬಲಾತ್ಕಾರವಾಗಿ ಹಿಂಡಿದರೂ ಹಾಲು ಕೊಡುತ್ತೆ ಅನ್ನೋದು ಬಿಟ್ಟರೆ, ಒಂದೊಮ್ಮೆ ಅದು ಸಂಕಲ್ಪ ಮಾಡಿದರೆ ಇವನಿಗೆ ಹಾಲು ಕೊಡೋದಿಲ್ಲ ಅಂತ ನೀವು ಅದನ್ನು ಕತ್ತರಿಸಿದ್ರೂ ಹಾಲು ಕೊಡಲ್ಲ. ಅಷ್ಟು ಆ ಮಾತೃ ಸಂಕಲ್ಪದಿಂದ ಆ ಹಸು ಹಾಲು ಕೊಡೋದು. ಅದರಿಂದಾಗಿ ತಮ್ಮ ಒಂದು ಸೆಲ್ಫ್ ಕನ್ಸ್ಟ್ರಕ್ಷನ್ಸ್ ಇರ್ತದೆ. ಅದರಿಂದ ಈ ಶಾಲ್ಮಲಿ ತಾನೇ ಕೊಂಬೆಗಳನ್ನು ಕತ್ತರಿಸಿ ಇಟ್ಟಿತ್ತು. ಸಪರಿತ್ಯಜ್ಯ ಶಾಖಾಶ್ಚ ಪತ್ರಾಣಿ ಕುಸುಮಾನಿ ಚ, ಎಲೆ ಬೀಳಿಸಿಕೊಂಡಿತು, ಹೂಗಳನ್ನು ಬೀಳಿಸಿಕೊಂಡಿತು. ಬೆಳಗ್ಗೆ ಗಾಳಿರಾಯ ಬರೋದನ್ನು ಕಾಯ್ತಾ ಇದೆ. ತತಕ್ರುದ್ಧ ಶ್ವಸನ್ವಾಯು ಪಾತಯನ್ವೈ ಮಹಾದ್ರುಮಾನ್ ಆಜಗಾಮಾತಂ ದೇಚಂ ಆಸ್ತೆ ಯತ್ರ ಸ್ಮಶಾಲ್ಮಲಿ. ವೇಗವಾಗಿ ದೊಡ್ಡ ದೊಡ್ಡ ಮರಗಳನ್ನು ಬೀಳಿಸುತ್ತಾ ಬಂದ ಗಾಳಿರಾಯ ತಂಹೀನ ಪರ್ಣಂ ಪತಿತಾಗ್ರಶಾಖಂ ವಿಕೀರ್ಣ ಪುಷ್ಪಂ ಪ್ರಸಮೀಕ್ಷ ವಾಯು ವಾಚ ವಾಕ್ಯಂ ಸ್ಮಯಮಾನ ಏವಂ ಮುದಾಯುತ ಶಾಲ್ಮಲಿಂ ರುಗ್ಣಶಾಖಂ. ವೇಗವಾಗಿ ಬಂದ ನಿಂತು ನೋಡಿದ್ದೇನನ್ನ ಹೀನಪರ್ಣಂ, ಎಲೆಗಳನ್ನು ಉದುರಿಸಿಕೊಂಡ, ಪತಿತಾಗ್ರಶಾಖಂ, ಕೆಲವು ಕೊಂಬೆಗಳನ್ನು ಉದುರಿಸಿಕೊಂಡ, ಹೂಗಳನ್ನ ಬರುವ ದಾರಿಗೋ ಎಂಬಂತೆ ಹರಡಿರುವ ಅದನ್ನು ನೋಡಿ ನಗುತ್ತಾ ಏನು ಮಾಡಿದ, ಹೋದ, ಮಾತನಾಡಿದ. ವಾಯು ಅಹಮಪ್ಯೇವಮೇವ ತ್ವಾಂ ಕುರ್ಯಾಂ ವೈ ಶಾಲ್ಮಲೆ ಮೃಷ ಆತ್ಮನ ಯತ್ಕೃತಂ ಕೃಚ್ಛ್ರಂ ಶಾಖಾ ನಾಮಪಕರ್ಷಣಂ. ವಾಯುದೇವ ಹೇಳಿದ, ಅಹಮಪಿ ಏವಮೇವ ತ್ವಾಂ ಕುರ್ಯಾಂ, ಅಲ್ಲಪ್ಪ ನಾನು ಬಂದಿದ್ರು ಇದನ್ನೇ ಮಾಡ್ತಾ ಇದ್ದೆ, ನಿನಗೆ ನೀನೇ ಮಾಡ್ಕೊಂಡ್ಬಿಟ್ಟಿದೆಯಲ್ಲ ಯಾಕೆ ಅಂತ ಕೇಳಿದ. ಹೀನ ಪುಷ್ಪಾಗ್ರಶಾಖಸ್ತ್ವಂ ವಿಶೀರ್ಣಾಂಕುರ ಪಲ್ಲವ ಆತ್ಮದುರ್ಮಂತ್ರಿತೇ ನೇಹ ಮದ್ವೀರ್ಯವಶಗೋ ಭವ. ನೀನು ಹೀಗಿದ್ದರೂ ಇನ್ನೂ ಆಚೆಯ ಅವಸ್ಥೆಗೆ ನಾನು ಒಯ್ಲಿಕ್ಕಾಗಲ್ಲ ಅಂತ ಅಲ್ಲ, ನಾನೇ ಮಾಡ್ತೇನೆ. ಯಾಕೆ ಅಂದರೆ ಡೌಟ್ ಬರೋದು ಸಹಜ. ಅವನು ಬರೋದಕ್ಕಿಂತ ಮುಂಚೆ ನಾನೇ ಕತ್ತರಿಸ್ಕೊಂಡ್ಬಿಟ್ಟಿದ್ದೆ ಅಂದರೆ ನಿಜವಾಗಿ ಬುದ್ಧಿ ಬಂದಿದೆಯೋ ಅಥವಾ ಇದೊಂದು ಟ್ರಿಕ್ಕ? ಈ ರಷ್ಯಾದವರು ಜರ್ಮನ್ನವರು ಯುದ್ಧಕ್ಕೆ ಅಂತ ಬಂದಾಗ ಹಿಂದೆ ಹಿಂದೆ ಸರಿತಾ ಹೋದರು. ತಮ್ಮ ಠಾಣೆಗಳನ್ನು ತಾವೇ ಸುಟ್ಟುಕೊಳ್ಳುತ್ತಾ, ತಮ್ಮ ಹಳ್ಳಿಗಳನ್ನು ತಾವೇ ಖಾಲಿ ಮಾಡಿಕೊಳ್ಳುತ್ತಾ, ತಮ್ಮ ಜನರನ್ನು ತಾವೇ ದರೋಡೆ ಮಾಡ್ತಾ ವಾಪಸ್ ಹೋದ್ರು. ಇವ್ರು ಗೊತ್ತಾಗ್ಲಿಲ್ಲ ಜರ್ಮನ್ನರಿಗೆ. ಮುಂದೆ ಹೋಗಿ 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 ಸತ್ತರು ಅಲ್ವಾ? ಅಷ್ಟೇ. ಅದರಿಂದಾಗಿ ಆ ಥರದ್ದೇನಾದ್ರು ಒಂದು ಟ್ರಿಕ್ಕ. ಅದಕ್ಕೆ ಕೇಳಿದ ಅವನು, ಏತಚ್ಛ್ರುತ್ವ ವಚೋ ವಾಯೋ ಶಾಲ್ಮರಿರ್ವ್ರೀಡಿತಸ್ತದ ಅತಪ್ಯತ ತತ್ಸ್ಮೃತ್ವ ನಾರದೋ ಯತ್ತದಾಬ್ರವೀತ್. ಈ ಮಾತನ್ನ ಕೇಳಿ ಶಾಲ್ಮಲಿ ವೃಕ್ಷ ನಾಚಿಕೊಂಡಿತು, ಹೀಗೆ ನುಡಿಯಿತು. ಏವಂ ಯೋ ರಾಜಶಾರ್ದೂಲ ದುರ್ಬಲ ಸನ್ಬಲೀಯತ ವೈರಮಾತಜ್ಜತೆ ಬಾಲಃ ತಪ್ಯತೆ ಶಾಲ್ಮಲಿರ್ಯಥಾ. ಶಾಲ್ಮಲಿ ಏನು ಮಾತನಾಡಲಿಲ್ಲ, ಸುಮ್ಮನೆ ಲಜ್ಜೆಯಿಂದ ಮುಖ ತಕ್ಕಿಸಿಕೊಂಡಿತು. ಅತಪ್ಯತ ತತ್ಸ್ಮೃತ್ವ ನಾರದೋ ಎತ್ತದಾಬ್ರವೀತ್. ನಾರದರು ಹೇಳಿದ್ದನ್ನು ಕೇಳಿ ಸಂಕಟ ಆಯಿತು. ನಾರದರು ಹೇಳಬಾರದ್ದ, ನಾನು ಹೇಳಿದ್ದನ್ನು ಅಲ್ಲಿ ಹೇಳಿದರು, ನಾನು ಹೀಗೆ ಹೇಳಬಾರದಿತ್ತು ಅಂತ ಪಶ್ಚಾತ್ತಾಪ ಪಟ್ಟಿತ್ತು. ಇದರಿಂದ ನಾವು ಕಲಿಯುವ ಪಾಠ ಇಷ್ಟೇ. ಕಥೆ ಹೀಗೆ ಅಬ್ರಪ್ಟ್ ಆಗಿ ಎಂಡಾಗತ್ತೆ.
ಶಾಲ್ಮಲಿ ಏನಾಯಿತು? ವಾಯುದೇವ ಅನುಗ್ರಹ ಮಾಡದ್ನ, ನಿಗ್ರಹ ಮಾಡದ್ನ, ಮುಂದೆ ಅದನ್ನು ಬುಡಮೇಲ್ ಮಾಡದ್ನ, ಅದ್ಯಾವುದನ್ನು ಹೇಳೋಲ್ಲ. ನಮಗೆ ಇಲ್ಲಿ ಅದಕ್ಕೆ ನಾನು ಇತಿಹಾಸ ಅಲ್ಲ ಅಂತ ಹೇಳಿದ್ದು, ನಮಗೆ ತಿಳಿಸಬೇಕಾದದ್ದು ಅಷ್ಟೇ. ಇದನ್ನ ದರ್ಶನ ಭಾಷೆ ಅಂತ ಈ ಥರದ್ದನ್ನು ಕರೆಯೋದು. ನೀವು ಅದರ ಸ್ಪಿರಿಟ್ ಅನ್ನು ತೆಗೆದುಕೊಳ್ಬೇಕು. ಅದು ಪೂರ್ತಿ ಇತಿಹಾಸವಾಗಿ ಆಗಿರಬೇಕಾಗಿಲ್ಲ. ಏವಂ ಯೋ ರಾಜಶಾರ್ದೂಲ ದುರ್ಬಲ ಸನ್ಬಲೀಯತ ವೈರಂ ಆಸಜ್ಜತೆ ಬಾಲಃ ತಪ್ಯತೆ ಶಾಲ್ಮಲಿರ್ಯಥಾ. ಈ ರೀತಿ ದುರ್ಬಲ ಸನ್ಬಲೀಯತ, ದುರ್ಬಲನಾಗಿರುವವ ಬಲಿಷ್ಠನಾದವನ ಜೊತೆಗೆ ವೈರ ಕಟ್ಟಿಕೊಳ್ಳಬಾರದು. ಶಾಲ್ಮಲಿ ವೃಕ್ಷದ ತರಹ ಆಗಬೇಕಾಗತ್ತೆ. ತಸ್ಮಾದ್ ವೈರಂ ನ ಕುರ್ವೀತ ದುರ್ಬಲೋ ಬಲವತ್ತರೈಹಿ. ಬಲಿಷ್ಠರಾದವರ ಜೊತೆ ಹಗೆತನ ಕಟ್ಟಿಕೊಳ್ಳಬಾರದು. ಕಟ್ಟಿಕೊಂಡರೆ ಶಾಲ್ಮಲಿಯ ಹಾಗೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಮಹಾತ್ಮರು ಅಪಕಾರಿಗಳಲ್ಲಿ ಕೂಡಲೇ ತಮ್ಮ ಬಲವನ್ನು ಪ್ರಕಟಿಸುವುದಿಲ್ಲ, ಸ್ವಲ್ಪ ಹೊತ್ತು ಕಾಯ್ತಾರೆ. ವಾಯುದೇವ ಕಾಯಲಿಲ್ಲವಾ? ಹಾಗೆ ಅಪಕಾರ ಮಾಡಿದವರಿಗೆ ಕಾಯುತ್ತಾರೆ, ಸುಮ್ಮನೆ ಇರ್ತಾರೆ. ಏನಾಗಬೇಕೋ ಅದು ಆಗಬೇಕು ಅಷ್ಟೆ. ವೈರಂ ನ ಕುರ್ವೀತನರೋ ದುರ್ಬುದ್ಧಿರ್ಬುದ್ಧಿಜೀವಿನ ಬುದ್ಧಿರ್ಬುದ್ಧಿಮತೋ ಯಾತಿ ಸ್ಥೂಲೇಶ್ವಿವಹುತಾತನಃ. ಅದರಿಂದ ದುರ್ಬುದ್ಧಿಯವ ಬುದ್ಧಿಜೀವಿಯ ಜೊತೆಗೆ ವೈರವನ್ನ ಕಟ್ಟಿಕೊಳ್ಳಬಾರದು. ಬುದ್ಧಿಜೀವಿ ಅಂದರೆ ಈಗಿರೋರಲ್ಲ, ಅದು ಮಧ್ಯಮ ಪದಲೋಪಿ ಸಮಾಸ ಅಂತ ಸಂಸ್ಕೃತದಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಶಾಖಪ್ರಿಯ ಪಾರ್ಥಿವ, ತರಕಾರಿಯನ್ನು ಬಹಳ ಇಷ್ಟಪಡುವ ರಾಜ. ಮಧ್ಯವನ್ನ ಲೋಪಿಸಿ ಶಾಖ ಪಾರ್ಥಿವ ಅಂತ, ತರಕಾರಿ ರಾಜ ಅಂತ. ತರಕಾರಿಯನ್ನು ಬಹಳ ಇಷ್ಟಪಡುವ ವ್ಯಕ್ತಿಯನ್ನ ನಾವು ಕರೆಯೋದು ತರಕಾರಿ ರಾಜ ಅಂತ. ಅಂದ್ರೆ ಅವನು ಬಹಳ ಇಷ್ಟಪಡ್ತಾನೆ. ಹಾಗೆ ಇಲ್ಲಿ ಬುದ್ಧಿಜೀವಿಗಳು ಅಂದ್ರೆ ಯಾರು ಗೊತ್ತಾ? ಈಗಿನವರು ಬುದ್ಧಿ ಇಲ್ಲದ ಜೀವಿಗಳು. ಮಧ್ಯಮ ಪದ ಲೋಪಿ ಸಮಾಸ, ಬುದ್ಧಿಯು ಲೋಪ ಆಗಿರುವ ಪ್ರಾಣಿಗಳವರು. ಅದರಿಂದಾಗಿ ಬುದ್ಧಿಜೀವಿಗಳು ಅಂದರೆ ಬುದ್ಧಿವಂತರು ಅನ್ನುವ ಅರ್ಥ ಇತ್ತು ಒಂದು ಕಾಲದಲ್ಲಿ. ಆಮೇಲೆ ಬೃಹಸ್ಪತಿ ಆಗಲಿಲ್ವೇ? ಬೃಹಸ್ಪತಿ ಅಂದ್ರೇನು? ಈಗ ದಡ್ಡ ಅನ್ನೋ ಅರ್ಥದಲ್ಲೇ ಪ್ರಯೋಗ ಮಾಡೋದು. ಬೃಹಸ್ಪತಿ ಅಂತಂದ್ರೆ ಬುದ್ಧಿಪತಿ. ಹಾಗೆ ಇದು ಬುದ್ಧಿಜೀವಿ ಅನ್ನೋದು ಆಮೇಲೆ ಈ ರೀತಿ ಆಗಿದೆ. ಸ್ವಲ್ಪ ಬುದ್ಧಿ ಇರುವವ ಬುದ್ಧಿಜೀವಿಗಳ ಜೊತೆಗೆ ವೈರವನ್ನ ಮಾಡಬಾರದು. ನಹಿ ಬುದ್ಧ್ಯಾ ತಮ ಕಶ್ಚಿತ್ ವಿದ್ಯತೆ ಪುರುಷೇ ನೃಪ. ಪುರುಷನಲ್ಲಿ ಬುದ್ಧಿ ಇರಬೇಕು. ಬುದ್ಧಿ ಅಂದರೆ ಸರಿತಪ್ಪುಗಳ ನಿರ್ಣಯ ಅದು ಇರಬೇಕು. ತಸ್ಮಾತ್ ಕ್ಷಮೇ ತಬಾಲಾಯ ಜಡಾಯ ಬಧಿರಾಯ ಚ ಬಲಾಧಿಕಾಯ ರಾಜೇಂದ್ರ ತದೃಷ್ಟಂ ತ್ವಯಿ ಶತ್ರುಹನ್. ಅದರಿಂದ ಬಾಲಕರ ಮೇಲೆ ಪಕ್ಕ ಸಿಟ್ಟು ಮಾಡಿಕೊಳ್ಬಾರದು, ಮೂರ್ಖರ ಮೇಲೆ ಸಿಟ್ಟು ಮಾಡಿಕೊಳ್ಬಾರದು, ಕಿವುಡರ ಮೇಲೆ ಸಿಟ್ಟು ಮಾಡಿಕೊಳ್ಬಾರದು. ಬಲಾಧಿಕಾಯ, ಬಹಳ ಬಲಿಷ್ಠರ ಮೇಲೆ ಸಿಟ್ಟು ಮಾಡಿಕೊಳ್ಬಾರದು. ನಿನಗೆ ಆ ಕ್ವಾಲಿಟಿ ಈಗಾಗಲೇ ಇದೆ, ನಾನೇನು ಹೇಳಬೇಕಾಗಿಲ್ಲ. ಹತಾಸ್ತಾಶ್ಚೈವ ಭಗ್ನಾಶ್ಚ ಪಾಂಡವೇನ ಯಶಸ್ವಿನ. ಅರ್ಜುನ ಈಗಾಗಲೇ ಎಲ್ಲರನ್ನ ಕೊಂದಿದ್ದಾನೆ. ಅದರಿಂದಾಗಿ ದುರ್ಬಲರಲ್ಲಿ ಮತ್ತೆ ಬಲಿಷ್ಠರು ಯಾರೂ ಇಲ್ಲ. ಇನ್ನು ಮುಂದೆ ನಿನ್ನ ಮುಂದೆ ಇರುವವರೆಲ್ಲ ದುರ್ಬಲರು, ಅವರನ್ನ ನೀನು ಕ್ಷಮಿಸಿದ್ದಿ. ಹೀಗಾಗಿ ನಿನ್ನ ವರ್ತನೆ ಸರಿ ಇದೆ ಅಂತಂದ್ರು. ನೋಡಿ, ಭೀಷ್ಮಾಚಾರ್ಯರು ಹೇಳುವ ಮಾತು ಪಾಕಶಾಸನಿನ ರಣೆ ಅಂತ. ಅದು ಅವ್ರ ವ್ಯೂ. ಅವರಿಗೆ ಅತ್ಯಂತ ಪ್ರಿಯನಾದವ ಅರ್ಜುನ. ಹೀಗಾಗಿ ಅರ್ಜುನನನ್ನೇ ಪ್ರಧಾನವಾಗಿ ಮಾಡಿ ಹೇಳ್ತಾರೆ. ಪ್ರತಿಯೊಬ್ಬರ ಗುಣ ಮತ್ತೆ ದೋಷ ಇಂಚೂ ವ್ಯತ್ಯಾಸ ಆಗದಂತೆ ತಿಳಿದವ ದೇವರು ಮಾತ್ರ. ಮುಖ್ಯ ಪ್ರಾಣನ ಆಸರೆಯನ್ನು ಪಡೆದವರು ತಟಸ್ಥವಾಗಿ ವಿಮರ್ಶೆ ಮಾಡಬಲ್ಲರು. ಉಳಿದವರೆಲ್ಲರೂ ಕೂಡ ಪಕ್ಷಪಾತಿಗಳು. ಅವರಿಗೆ ಯಾರ ಮೇಲೆ ಪ್ರೀತಿ ಇರುತ್ತೆ, ಇಲ್ಲದ ಗುಣವೂ ಅವರಿಗೆ ಕಾಣುತ್ತೆ, ಅಥವಾ ಅವರು ಮಾಡಿದ ಸ್ವಲ್ಪ ಜಾಸ್ತಿಯಾಗಿ ಕಾಣುತ್ತೆ. ಅವರ ಆಸರೆಯಲ್ಲಿ ಇಲ್ಲದವ
ಜಾಸ್ತಿ ಮಾಡಿದ್ರೂ ಕಾಣೋದೇ ಇಲ್ಲ. ಉಕ್ತಾಸ್ತ ಆಪದ್ಧರ್ಮಾಶ್ಚ ರಾಜಧರ್ಮಾಶ್ಚ ಭಾರತ ವಿಸ್ತರೇಣ ಮಹಾರಾಜ ಕಿಂ ಭೂಯಃ ಪ್ರಬ್ರವೀಮಿತೇ. ನೋಡಪ್ಪ, ಆಪದ್ಧರ್ಮವನ್ನು ಹೇಳಿದ್ದೇನೆ, ರಾಜಧರ್ಮವನ್ನು ಹೇಳಿದ್ದೇನೆ, ಇನ್ನೇನು ಹೇಳಿ ನಿನಗೆ ಅಂದರು. ಆಗ ಹೀಗೆ ಕೇಳಿದ್ದಕ್ಕೆ ಅದು 137ನೇ ಅಧ್ಯಾಯ ಆಯಿತು. ಇನ್ನು ಮುಂದೆ ಬರೋದು 138ನೇ ಅಧ್ಯಾಯ. ಯುಧಿಷ್ಠಿರ ಕೇಳ್ತಾನೆ, ಪಾಪಸ್ಯ ಯದಧಿಷ್ಠಾನಂ ಯತ ಪಾಪಂ ಪ್ರವರ್ತತೆ ಏತದಿಚ್ಛಾಮ್ಯಹಂ ಶ್ರೋತುಂ ತ್ವತ್ತೋ ವೈ ಭರತರ್ಷಭಾ. ಪಾಪದ ಬೇಸ್ ಯಾವುದು? ಪಾಪಸ್ಯ ಯದಧಿಷ್ಠಾನಂ, ಆಮೇಲೆ ಯತಃ ಪಾಪಂ ಪ್ರವರ್ತತೆ, ಪಾಪ ಎಲ್ಲಿಂದ ಪ್ರವೃತ್ತವಾಗುತ್ತೆ, ಇದನ್ನು ನಾನು ಕೇಳಬೇಕು ಅಂತ ಇದ್ದೇನೆ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ಏಕೋ ಲೋಭೋ ಮಹಾಗ್ರಾಹೋ ಲೋಭಾತ್ ಪಾಪಂ ಪ್ರವರ್ತತೆ. ಲೋಭ ಅನ್ನೋದು ದೊಡ್ಡ ಮೊಸಳೆ ಇದ್ದ ಹಾಗೆ, ಲೋಭದಿಂದ ಪಾಪ ಪ್ರವೃತ್ತವಾಗುತ್ತೆ. ಅತಃ ಪಾಪಮಧರ್ಮಶ್ಚ ತಥಾ ದುಃಖಂ ಅನುತ್ತಮಂ ನಿಕೃತ್ಯ ಮೂಲಮೇತನ್ವೈ ಏನ ಪಾಪಕೃತೋ ಜನಾಃ. ಅದರಿಂದ ಪಾಪ ಅನ್ನೋದೇನಿದೆ ಅದು ಅಧರ್ಮ, ದುಃಖ, ಈ ಎಲ್ಲ ನಿಕೃತಿ, ಅಧರ್ಮಕ್ಕೆ ಮೂಲವಾದದ್ದು ಲೋಭ. ಅದರಿಂದಾಗಿಯೇ ಲೋಭದಿಂದಲೇ ಎಲ್ಲರೂ ಪಾಪ ಮಾಡುತ್ತಾರೆ. ಲೋಭಾತ್ ಕ್ರೋಧ ಪ್ರಭವತಿ ಲೋಭಾತ್ ಕಾಮ ಪ್ರವರ್ತತೆ ಲೋಭಾನ್ ಮೋಹಶ್ಚ ಮಾಯಾಚ ಮಾನಸ್ತಂಭ ಪರಾಸುತ. ಲೋಭದಿಂದಲೇನೆ ಕ್ರೋಧ ಉಂಟಾಗುವುದು. ನಮಗೆ ಒಂದು ವಸ್ತು ಬೇಕು ಅಂತ ಇರುತ್ತೆ, ಅದನ್ನ ಬೇರೆ ಪಡಿತಾನೆ, ಅದರ ಮೂಲ ಲೋಭ. ಲೋಭಾತ್ ಕಾಮ ಪ್ರವರ್ತತೆ, ಲೋಭದ ವಿಶ್ವರೂಪವೇ ಕಾಮ, ಡಿಸೈರ್. ಲೋಭಾನ್ ಮೋಹಶ್ಚ ಮಾಯಾಚ, ಲೋಭದಿಂದ ಮೋಹ, ಲೋಭದಿಂದ ಮಾಯ, ಅದನ್ನು ಉಳಿಸಿಕೊಳ್ಳಿಕ್ಕೆ ಮೋಸವನ್ನು ಮಾಡುತ್ತೇವೆ. ಮಾನಃ ಸ್ತಂಭ ಪರಾಸುತ, ಲೋಭದಿಂದ ವಿಪರೀತವಾದ ಮಾನ, ಆಮೇಲೆ ಲೋಭ ಇದ್ದಾಗ ಸ್ತಂಭ ಅಹಂಕಾರ, ಲೋಭದಿಂದಲೇನೆ ಪರಾಸುತ, ಬೇರೊಬ್ಬರ ಮೇಲೆ ಡಿಪೆಂಡ್ ಆಗಿ ಇರ್ತೇವೆ. ಎಲ್ಲದಕ್ಕೂ ಲೋಭ ಕಾರಣ. ಅಕ್ಷಮಾಹ್ರಿ ಪರಿತ್ಯಾಗ ಶ್ರೀನಾಚೋ ಹಿ ಧನಕ್ಷಯ ಅವಿದ್ಯಾ ಪ್ರಾಜ್ಞತಾ ದೈವ ಸರ್ವಂ ಪ್ರವರ್ತತೆ. ಅಕ್ಷಮಾ ಅಸಹನೆ, ಹ್ರೀ ಪರಿತ್ಯಾಗ ನಾಚಿಕೆ ಬಿಡುವುದು. ಅಸಹನೆ ಅನ್ನೋದಕ್ಕೆ ಕಾರಣ ಲೋಭ. ನಾಚಿಕೆ ಬಿಡೋದಕ್ಕೆ, ನಾಚಿಕೆ ಬಿಟ್ಟು ಒಂದನ್ನ ಕೇಳ್ತೇವೆ, ಯಾಕೆ ಅಂತಂದ್ರೆ ಲೋಭ. ಶ್ರೀನಾಚೋ ಹಿ ಧನಚ್ಚಯ, ಲೋಭದಿಂದ ಸಂಪತ್ತನ್ನು ಕಳ್ಕೊಳ್ತೇವೆ, ಲೋಭದಿಂದ ಹಣ ನಾಶ ಆಗತ್ತೆ. ಅವಿದ್ಯಾ, ಅವಿದ್ಯಾ ಅಂತಂದ್ರೆ ಸೇವೆ. ಸೇವೆ ಬೇರೊಬ್ಬರಿಗೆ ಯಾಕೆ ಮಾಡೋದು ಅಂದ್ರೆ ಲೋಭದಿಂದ. ಪ್ರಾಜ್ಞತಾ, ಪ್ರಜ್ಞೆ ಅನ್ನೋದು ಯಾಕೆ ಉಳಿಯುತ್ತೆ, ನಮ್ಗೆ ಈ ವಸ್ತು ಬೇಕು, ಅದನ್ನ ಉಳಿಸ್ಕೊಳ್ಳಿಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ನೋಡ್ತೇವೆ. ಎಲ್ಲವೂ ಕೂಡ ಲೋಭದಿಂದ ಪ್ರವೃತ್ತಿ. ಅತ್ಯಾಗಶ್ಚಾತಿತರ್ಕಶ್ಚ ಕ್ರಿಯಾ ಚೈವ ವಿಕರ್ಮತು ಕುಲ ವಿದ್ಯಾ ಮದಶ್ಚಾಪಿ ರೂಪೈಶ್ವರ್ಯ ಮದಸ್ತಥಾ. ಅತ್ಯಾಗ, ನಾವು ಒಂದನ್ನು ಬಿಡೋದೇ ಇಲ್ಲ, ಏನು ಮಾಡಿದ್ರು ಬಿಡ್ಲಿಕ್ಕೆ ಒಪ್ಪಲ್ಲ. ಯಾಕೆ ಅಂದ್ರೆ ಲೋಭ. ಲೋಭ ಅಂದ್ರೆ ಮತ್ತೆ ಸಿಗತ್ತೋ ಇಲ್ವೋ ಅನ್ನುವ ಹಪಹಪಿತನ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದನ್ನ ಯಾವತ್ತೂ ಬಿಡಲ್ಲ. ಇದಕ್ಕೆ ದೊಡ್ಡ ಉದಾಹರಣೆ ಮುಂದೆ ಮಹಾಭಾರತದಲ್ಲಿಯೇ ಬರುತ್ತೆ. ವೇದವ್ಯಾಸರು ಒಂದು ಕೀಟವನ್ನು ನೋಡಿದರು. ಯಾವುದೋ ಒಂದು ಕಾಲದಲ್ಲಿ ಅವನು ಒಳ್ಳೆ ಸಾಧಕ ಜೀವ, ಆದರೆ ಲೋಭ ಇರೋದ್ರಿಂದಾಗಿ ಅವನು ಕೀಟವಾಗಿ ಹುಟ್ಟಿದ. ಆ ಕೀಟ ದೇಹದ ಜೀವನನ್ನ ಕೇಳಿದ್ರು, ನೋಡಪ್ಪ ಈ ದೇಹ ಬಿಟ್ಬಿಡು, ನಿನಗೆ ಮುಕ್ತಿ ಕೊಡ್ತೇನೆ ಅಂತ, ರಾಜನನ್ನಾಗಿ ಮಾಡ್ತೇನೆ,
ಅದಕ್ಕೆ ಅವನು ಹೇಳಿದ, ರಾಜ್ಯ ಸಿಗದೆ ಹೋದ್ರೂ ಪರವಾಗಿಲ್ಲ, ಈ ದೇಹ ಬಿಡಲ್ಲ ಅಂದ. ರಾಜದೇಹವನ್ನು ಕೊಡ್ತೇನೆ ಅಂದ್ರೆ ಅವ್ರು ಕೇಳಲಿಲ್ಲ. ಅವನು ನನಗೆ ಈ ದೇಹದಲ್ಲಿಯೇ ನನಗೆ ರಾಜ್ಯ ಬೇಕು ಅಂದ. ಕೀಟವಾಗಿದ್ದಾಗಲೇ ಅವನು ರಾಜನಾದ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ನೋಡಿ, ಅತ್ಯಾಗ. ಆಮೇಲೆ ಲೋಭ ಇತ್ತು ಅಂದ್ರೆ ಅತಿ ತರ್ಕ, ಏನೇನೋ ತರ್ಕ ಮಾಡ್ತೇವೆ. ಯಾಕೆಂದ್ರೆ ಲೋಭ ಅನ್ನೋದು ಕಾರಣ. ಒಂದು ತಮಾಷೆ ಹೇಳ, ಇಷ್ಟೊತ್ತು ತನಕ ಗಂಭೀರವೇ ಆಯಿತು. ಒಂದು ತಮಾಷೆ, ಒಂದು ಮದುವೆ ನಡೀತಾ ಇತ್ತಂತೆ. ಅವನು ಆ ಮದುವೆಯ ತಂದೆ, ಹೆಣ್ಣಿನ ತಂದೆ ವಿಪರೀತ ಲೆಕ್ಕಾಚಾರ ಅಂದ್ರೇನು, ಅಯ್ಯೋ ರಾಮ, ಪರಮ ಲೆಕ್ಕಾಚಾರ. ಆದರೆ ವರನ ಕಡೆಯವರು ಸಂಗೀತ ಕಚೇರಿ ಒಂದು ಮಾಡಿಸಿ ಅಂತ ಹೇಳಿದ್ರು. ಆ ಸಂಗೀತ ಕಚೇರಿ ಮಾಡಿಸಿದಾಗ ಅವನು ಸಂಗೀತದವನು ಹಾಡ್ತಾ ಇದ್ದ. ಆಗಾಗ ತನಿ ಅಂತ ವಾದ್ಯಗಳು, ಬೇರೆ ವಾದ್ಯಗಳು, ಪಕ್ಕ ವಾದ್ಯಗಳು ನುಡಿಲಿಕ್ಕೆ, ಪಕ್ಕ ವಾದ್ಯಗಳು ತಮ್ಮ ಚಾತುರ್ಯವನ್ನು ತೋರಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಆಯ್ತಾ? ಅವನು ತನಿಯನ್ನ ಕೊಡ್ತಾ ಇದ್ದ, ತನಿಗೆ ಅವಕಾಶ ಕೊಡ್ತಾ ಇದ್ದ, ಪಕ್ಕ ವಾದ್ಯಗಳು ನುಡಿಲಿಕ್ಕೆ ಇವನು ನೋಡ್ತಾ ಇದ್ದ. ಇವನು ಆಮೇಲೆ ಸಂಭಾವನೆಗೆ ಅಂತೆಲ್ಲ ಬರ್ತಾರಲ್ಲ, ಅವಾಗ ಹೇಳಿದಂತೆ, ನೀನು ಇಡೀ 3 ಗಂಟೆ ಹಾಡಲೇ ಇಲ್ಲ, ನೀನು 3 ಗಂಟೆ ಹಾಡಬೇಕಿತ್ತು, 3 ಗಂಟೆ ಹಾಡಲೇ ಇಲ್ಲ. ಅವನೊಬ್ಬನೇ ಚೆನ್ನಾಗಿ ಕಷ್ಟಪಟ್ಟವನು, ಯಾವಾಗಲೂ ತಬಲ ನುಡಿತಾನೆ ಇದ್ದ. ಹೀಗಾಗಿ ಅವನಿಗೆ ಜಾಸ್ತಿ ಸಂಭಾವನೆ ಕೊಡ್ತೀನಿ ಇನ್ನಂತೆ. ಅವನು ದೊಡ್ಡ ಸಂಗೀತಗಾರ. ಅವನು ಈ ಥರದ ಮಾತು ಕೇಳಿದ್ರೆ ಉಳಿದೋಗ್ಬಿಡಲ್ವಾ? ನೀನು ಕೆಲಸವೇ ಮಾಡಲಿಲ್ಲ ಅಂದ ಅವನು. ಯಾಕೆಂದ್ರೆ ಅವನ ಲೆಕ್ಕ ನಿರಂತರ ಕೆಲಸ ಮಾಡ್ತಾ ಇರ್ಬೇಕು. 3 ಗಂಟೆಯಲ್ಲಿ ಇವನು ಮಧ್ಯದಲ್ಲಿ ನುಡಿಸೋದು, ಹಾಡೋದು ಬಿಟ್ಬಿಟ್ಟು ಅವನಿಗೆ ತಲೆ ಹಾಕಿಕೊಂಡು, ಇವನು ತಲೆ ಹಾಕಿಕೊಂಡು, ಇದೆಯಾ ಸರಿ ಇಲ್ಲ ನೀನು ಅಂತಂದ ಅವನು. ಅವನಿಗೆ ಗೊತ್ತಾಯ್ತು, ಓ ಇವನು ಅರಸಿಕ ಶಿಖಾಮಣಿ ಅಂತ. ಓಹೋ, ಹಾಗೋ ನೀವು ಹೇಳೋದು. ಈಗ ನಿಮ್ಮ ಮಗಳನ್ನ ಕೊಟ್ಟು ಸನ್ಮಾನ ಯಾರಿಗೆ ಮಾಡ್ತಾ ಇದ್ದೀರಾ? ಏನು ಕೆಲಸ ಮಾಡೋದು ವರನಿಗೆ ಮಾಡ್ತಾ ಇದ್ದೀರಾ. ಇಲ್ಲಿ ಜಾಸ್ತಿ ಕೆಲಸ ಕಷ್ಟಪಟ್ಟವನು ಅಡಿಗೆ ಅವನಿಗೆ ಯಾಕೆ ಕೊಡಬಾರದು ಅಂತ ಕೇಳಿಸ್ತಾರೆ. ಅದರಿಂದಾಗಿ ಅತಿತರ್ಕ, ಈ ಲೋಭ ಅನ್ನೋದೇನಿದೆ, ಅತಿತರ್ಕಕ್ಕೆ ದಾರಿ ಮಾಡುತ್ತೆ. ಹೀಗೆ ಇತಿ ಜಾಮಿತಾ ದೋಷ ಪರಿಹಾರಾಯ ಹಾಸ್ಯ ಕಥಾ ಏಕಾ ಭಣಿತ. ಅದರಿಂದ ಅತಿತರ್ಕ, ಕ್ರಿಯಾ ಚೈವ ವಿಕರ್ಮಸು, ಕೆಟ್ಟ ಕೆಲಸಗಳಲ್ಲೇ ತೊಡಗುತ್ತೇವೆ. ಲೋಭ ಇತ್ತು ಅಂದ್ರೆ ಕೆಟ್ಟ ಕೆಲಸಗಳಲ್ಲಿ ತೊಡಗಿ ಬಿಡುತ್ತೇವೆ. ಅದಕ್ಕೆ ಒಂದು ಸಮರ್ಥನೆ ಬೇರೆ ಇರುತ್ತೆ, ಲೋಭ ಇರೋದ್ರಿಂದ. ಕುಲ ವಿದ್ಯಾ ಮದಶ್ಚಾಪಿ. ನಿಮಗೆ ಇದು ಒಂದು ಹೇಳಬೇಕು. ಒಂದು ಫ್ಯಾಮಿಲಿ ನೋಡಿದ್ದೀನಿ, ಅವ್ರು ಏಕಾದಶಿ ಉಪವಾಸ ಮಾಡ್ತಾ ಇರಲಿಲ್ಲ. ಅಲ್ಲ, ನಾವು ಆಗಲ್ಲ ಅಂದ್ರೆ ನಮ್ದೇನು ಆಕ್ಷೇಪ ಇಲ್ಲ. ಆದ್ರೆ ಅವ್ರ ಲಾಜಿಕ್ ನೋಡಿ, ನಾವು ಅವಾಗ ಅನ್ನ ಇಲ್ಲದೆ ಕಷ್ಟಪಟ್ಟೆವು, ದೇವರಿಗೆ ಅನ್ನ ಕೊಟ್ಟಿದ್ದಾನೆ, ದೇವರು ಕೊಟ್ಟ ಅನ್ನವನ್ನ ಏಕಾದಶಿ ದಿವಸ ಹೇಗೆ ಬಿಟ್ಬಿಡೋದು, ದೇವ್ರಿಗೆ ಅವಮಾನ, ಹೀಗಾಗಿ ನಾವು ತಿಂತೇವೆ ಅಂತ. ಎಲ್ಲ ಯಾವ ಕ್ರಿಯಾಚೈವ ವಿಕರ್ಮಸು. ಲೋಭ ಇತ್ತು ಅಂದ್ರೆ ವಿಕರ್ಮದಲ್ಲಿ ಲೋಭ ಕ್ರಿಯೆ ಶುರು ಆಗುತ್ತೆ. ಕುಲ ವಿದ್ಯಾ ಮದಶ್ಚಾಪಿ. ಲೋಭ ಇತ್ತು ಅಂದ್ರೆ ಕುಲಮದ ವಿದ್ಯಾಮದ, ರೂಪ ಐಶ್ವರ್ಯ ಮದಸ್ತತ. ಒಳ್ಳೆ ರೂಪ ಇದೆ, ಒಳ್ಳೆ ಐಶ್ವರ್ಯ ಇದೆ ಅಂತ, ಅದು ನನ್ನ ಉಪಯೋಗಕ್ಕೆ ಇದೆ ಅಂತಂದುಕೊಂಡ್ರೆ ಮದ ಬರೋಲ್ಲ. ಲೋಭ ಇತ್ತು ಅಂದ್ರೆ ಜಾಸ್ತಿ. ಸರ್ವಭೂತೇಶ್ವ ವಿಶ್ವಾಸ, ಸರ್ವಭೂತೇಶ್ವಸಕ್ತತ, ಹರಣಂ ಪರವಿತ್ತಾನಾಂ ಪರದಾರಾಭಿಮರ್ಶನಂ. ಲೋಭ ಇತ್ತು ಅಂದ್ರೆ ಯಾರ ಮೇಲೂ ವಿಶ್ವಾಸ ಇಡಲ್ಲ. ಹಣ ಜಾಸ್ತಿ ಇದೆ, ಇದು ನಾನು ಬಿಟ್ಟು ಹೋಗಬಾರದು ಅಂತ ಹೇಳಿದ್ರೆ ಎಲ್ಲರನ್ನೂ ಅನುಮಾನದಿಂದ ನೋಡ್ಲಿಕ್ಕೆ ಶುರು ಮಾಡ್ತೇನೆ ನಾನು. ಇವನು ನನ್ನ ಹಣಕ್ಕೆ ಕಣ್ಣು ಹಾಕ್ತಾ ಇದ್ದಾನಾ, ನನ್ನ ಹಣಕ್ಕೆ ಕಣ್ಣು ಹಾಕ್ತಾ ಇದ್ದಾನಾ ಅಂತ ಹೇಳಿ. ಸರ್ವಭೂತೇಶು ಅವಿಶ್ವಾಸ, ಸರ್ವಭೂತೇಶು ಅಸಕ್ತತ. ಯಾರಲ್ಲಿಯೂ ಕೂಡ ಪ್ರೀತಿ ಇರಲ್ಲ ಲೋಭ ಇತ್ತು ಅಂದ್ರೆ. ಇವ್ರು ಯಾಕೆ ನನ್ನನ್ನ ಅಷ್ಟೊಂದು ಓಲೈಸ್ತಾ ಇದ್ದಾರೆ, ಹಣ ಬೇಕು ಅದಕ್ಕೆ ಓಲೈಸ್ತಾ ಇದ್ದಾರೆ ಅಂತ ಅನ್ಕೊಳ್ತಾನೆ. ಹರಣಂ ಪರವಿತ್ತಾನಾಂ. ಬೇರೆಯವರ ಹಣವನ್ನ ಅಪಹರಿಸೋದು ಲೋಭದಿಂದಲೇನೆ, ಬೇರೊಬ್ಬರಿಗೆ ಮರುಳಾಗೋದು ಕೂಡ ಲೋಭದಿಂದಲೇನೆ.
ವಾಗ್ವೇಗೋ ಮನತೋ ವೇಗೋ ನಿಂದಾ ವೇಗಸ್ತಥೈವ ಚ ಉಪಸ್ಥೋದರಯೋರ್ವೇಗೋ ಮೃತ್ಯು ವೇಗಶ್ಚ ದಾರುಣಃ. ವಾಗ್ವೇಗ, ಮಾತು ತೀಕ್ಷ್ಣವಾಗಿ ಬದಲಾಗುತ್ತೆ. ಮನಸೋ ವೇಗ, ಮನಸ್ಸು ಏನೇನೇನನ್ನೋ ಯೋಚನೆ ಮಾಡಿಬಿಡುತ್ತೆ. ನಿಂದಾವೇಗಸ್ತಥೈವ ಚ, ನಿಂದಾವೇಗ, ಬಹಳ ಬೈತಾನೆ. ಉಪಸ್ಥೋದರಯೋರ್ವೇಗ, ಉಪಸ್ಥ ಕಾಮವೇಗ, ಇನ್ನು ಉದರವೇಗ, ಅವನಿಗೆ ಬೇಕಾಗಿದ್ದು ಬಂದ್ಬಿಡ್ಬೇಕು. ಆಮೇಲೆ ವೇಗವಾಗಿ ಮೃತ್ಯುವಿಗೂ ಹೊರಟೋಗ್ತಾನೆ. ಮೃತ್ಯು ಯೋಗಶ್ಚ ದಾರುಣ. ಈರ್ಷ್ಯಾವೇಗ, ಮಿಥ್ಯಾವೇಗ, ತಪ್ಪು ತಿಳುವಳಿಕೆಯ ವೇಗ, ರಸವೇಗ, ಶ್ರೋತ್ರವೇಗ, ಕುತ್ಸ, ಬೇರೊಬ್ಬರನ್ನು ಕೆಳಗಡೆ ಮಾಡಿ ಮಾತನಾಡೋದು, ವಿಕತ್ಥ ಹರಟೆ, ಬಡಾಯಿ ಕೊಚ್ಚಿಕೊಳ್ಳುವಿಕೆ, ಹೊಟ್ಟೆ ಕಿಚ್ಚು, ಪಾಪ, ಕೆಟ್ಟ ಕೆಲಸವನ್ನ ಮಾಡೋದು, ಎಲ್ಲ ದುಡುಕುತನಗಳಿಗೂ ಕೂಡ ಲೋಭವೇ ಮೂಲ. ಜಾತೋ ಬಾಲ್ಯೇ ಚ ಕೌಮಾರೇ ಯೌವನೇ ವಾಥ ಮಾನವ ನತ್ಯಜತ್ಯಾತ್ಮಕರ್ಮೈಕಂ ಎನ್ನ ಜೀರ್ಯೇತ ಜೀರ್ಯತಃ. ಅವನು ಬಾಲಕನಾಗಿದ್ದಾಗ, ಕೌಮಾರ್ಯದಲ್ಲಿ ಇದ್ದಾಗ, ಯೌವನದಲ್ಲಿ ಇದ್ದಾಗ, ಮುಪ್ಪಿನಲ್ಲಿ ಇದ್ದಾಗ ಒಂದು ಕೆಲಸ ಕಾಮನ್, ತನ್ನ ಲೋಭದ ರಕ್ಷಣೆ. ಎಲ್ಲವೂ ವ್ಯಾಖ್ಯಾತಂ, ಏತೇನ ತರವೇ ವ್ಯಾಖ್ಯಾತ ವ್ಯಾಖ್ಯಾತಾಹ. ಯೋ ನ ಪೂರಯಿತುಂ ಶಕ್ಯೋ ಲೋಭ ಪ್ರೀತ್ಯ ಕಥಂಚನ. ತೃಪ್ತಿ ಬಿಟ್ಟು ಲೋಭವನ್ನು ಇನ್ಯಾರೂ ತುಂಬಲಿಕ್ಕೆ ಸಾಧ್ಯವಿಲ್ಲ. ಆಪಗಾಭಿರಿವೋ ದದಿಹಿ, ಆಪಗ ಅಂದ್ರೆ ನದಿ, ನದಿಯಿಂದ ಕಡಲುಗಳು ತುಂಬಲು ಸಾಧ್ಯವೇ? ಸಾಕು ಇನ್ನು ನದಿ ಬಂದದ್ದು ಅಂತ ಕಡಲು ಹೇಳುತ್ತೋ ಆ ರೀತಿ ಇದು ಕೂಡ ಅಷ್ಟೇ, ಲೋಭವನ್ನು ತುಂಬಲು ಸಾಧ್ಯ ಇಲ್ಲ. ಅದಕ್ಕೆ ಗೀತೆಯಲ್ಲಿ ದುಷ್ಪೂರೇಣ ಅನಲೇನ ಚ ಅಂತ. ಅನಲ ಅಂದ್ರೆ ಅಲಂ ನ, ಸಾಕು ಅಂತ ಅಂತೋದೇ ಇಲ್ಲ. ದುಷ್ಪೂರೇಣ, ಏನು ಮಾಡಿದ್ರೂ ಪೂರ್ತಿ ಆಸೆ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ. ನ ಪ್ರಹೃಷ್ಯತಿಯೋ ಲೋಭೈ ಕಾಮೈಶ್ಚೈವ ನ ತೃಪ್ಯತಿ ಯೋ ನ ದೇವೈರ್ನ ಗಂಧರ್ವೈ ನಾಸುರೈ ನ ಮಹೋರಗೈ. ಸಂತೋಷವೇ ಪಡೋದಿಲ್ಲ ಲೋಭ ಇತ್ತು ಅಂದ್ರೆ. ಕಾಮ ಇತ್ತು ಅಂದ್ರೆ ತೃಪ್ತಿ ಆಗಲ್ಲ. ಇದು ದೇವತೆಗಳಿಂದಲೂ ತೃಪ್ತಿ ಆಗಲ್ಲ, ಅಸುರರಿಂದಲೂ ತೃಪ್ತಿ ಆಗಲ್ಲ, ನಾಗರಿಂದಲೂ ತೃಪ್ತಿ ಆಗೋದಿಲ್ಲ. ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಮತ್ತೆ ಮೋಹವನ್ನ, ಈ ಲೋಭದ ಜೊತೆಗಿರುವಂಥದ್ದು ಮೋಹ, ಮೋಹವನ್ನು ಗೆಲ್ಲಬೇಕು. ದಂಭೋ ದ್ರೋಹಶ್ಚ ಮೋಹಶ್ಚ ನಿಂದಾ ಪೈಶೂನ್ಯ ಮತ್ಸರೆ ಭವಂತ್ಯೇತಾನಿ ಕೌಂತೇಯ ಲುಬ್ಧಾನಾಂ ಅಕೃತಾತ್ಮನಾಂ. ಲೋಭ ಒಂದಿದ್ಬಿಟ್ರೆ ಡಾಂಬಿಕತನ ಬರುತ್ತೆ. ಡಂಭ ಅಂದ್ರೆ ನಾನು ಕಡಿಮೆಯವ ಅಂತ ಗೊತ್ತಿದ್ದು ಕೂಡ ದೊಡ್ಡಸ್ತಿಕೆಯನ್ನು ತೋರಿಸಿಕೊಳ್ಳೋದು. ಬೇಕಿಲ್ಲ, ನಾನು ಇಷ್ಟೇ ಇದ್ದೀನಿ, ನಾನು ಏನಿದಾನೋ ಅದನ್ನು ತೋರಿಸ್ಕೊಂಡ್ಬಿಟ್ರೆ ಮುಗೀತು. ಸುಖವಾಗಿರ್ತಾನೆ ಮನುಷ್ಯ. ಆದರೆ ಅದನ್ನು ತೋರಿಸ್ಕೋಬಾರದು ಅಂತ ಹೇಳಿ ತನ್ನನ್ನು ದೊಡ್ಡದಾಗಿ ಪೋರ್ಟ್ರೇ ಮಾಡ್ಕೋತಾನೆ. ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಲಿಕ್ಕೆ ಹೋಗಿ ಏನೇನೋ ಹೇಳಿ ಅಲ್ವಾ, ಅದೇ ಫಜೀತಿಗೆ ವಿಷಯ. ದಂಭ ದ್ರೋಹಶ್ಚ, ದ್ರೋಹ, ಮೋಹ, ನಿಂದನೆ, ಪೈಶೂನ್ಯ ಅಂದ್ರೆ ಚಾಡಿಕೋರತನ, ಎಲ್ಲವೂ ಕೂಡ ಆಗೋದೇ ಲೋಭದಿಂದ ಅಂತ ಹೇಳ್ತಾನೆ. ಆಮೇಲೆ ಇನ್ನು ಲೋಭದ ಮಹಿಮೆ ಮುಗಿದಿಲ್ಲ, ಅದನ್ನು ವಿಸ್ತಾರವಾಗಿ ಮತ್ತೆ ಹೇಳ್ತಾರೆ. ಆಮೇಲೆ ಅಜ್ಞಾನ ಅಂದ್ರೇನು ಅಂತ ಮುಂದಿನ ಅಧ್ಯಾಯದಲ್ಲಿ. ಅಜ್ಞಾನದ ಬಗ್ಗೆ ನಮಗೆ ಜ್ಞಾನ ಇಲ್ಲ, ಅದನ್ನ ವೇದವ್ಯಾಸರು ಕೊಡ್ತಾರೆ. ಅದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.